ನಮಸ್ತೆ, ಶುಭೋದಯ. ಬೆಳೆ ಎಲ್ಲರಿಗೂ ವಿದ್ಯಾರ್ಥಿಗಳೇ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ನಮಸ್ಕಾರ. ಈಗ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಭಾಗ 1 ಮತ್ತು ಭಾಗ 2 ಮಾಡ್ಕೊಂಡಾಗ ನಾವು ಆ ದೂರದ ಸೂತ್ರವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ವಿವಿಧ ಸಂದರ್ಭಗಳಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಬಿಡಿಸೋದನ್ನು ನಾವು ಇಂದಿನ ತರಗತಿಯಲ್ಲಿ ಕಳ್ಕೊಂಡಿದ್ದೀವಿ. ಹಾಗೆ ಮಕ್ಕಳೇ, ಒಂದು ಸರಳ ರೇಖೆಯನ್ನು ಆಂತರಿಕವಾಗಿ ವಿಭಾಗಿಸುವ ಅನುಪಾತವನ್ನು ಒಂದು ಆಂತರಿಕವಾಗಿ ವಿಭಾಗಿಸ್ತದೆ ಒಂದು ಬಿಂದು. ಆ ಬಿಂದುವಿನಲ್ಲಿ ಇರ್ತಕ್ಕಂಥ ಆ ಬಿಂದುವಿನ ನಿರ್ದೇಶಾಂಕವನ್ನ, ಈಗ ಒಂದು ಉದಾಹರಣೆ, ಒಂದು ರೇಖಾಖಂಡವನ್ನ ಆಂತರಿಕವಾಗಿ ಎಲ್ಲೋ ಒಂದು ಬಿಂದುವಿನಲ್ಲಿ ವಿಭಾಗ ಮಾಡುತ್ತೆ. ಆ ಆಂತರಿಕ ಬಿಂದುವನ್ನ ಕಂಡುಹಿಡಿಯುವುದು ಹೇಗೆ? ವಿಭಾಗವನ್ನು ಭಾಗ ಪ್ರಮಾಣ ಮಾಡುತ್ತಿರುವ ಬಿಂದುವನ್ನ ನಿರ್ದೇಶಾಂಕವನ್ನ ಯಾವ ರೀತಿ ಕಂಡುಹಿಡಿಯೋದನ್ನು ನಾವು ಈ ದಿನ ಅಧ್ಯಯನ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಮಕ್ಕಳೇ, ಈಗ ಒಂದು ಸರಳ ರೇಖೆಯ ಮಧ್ಯಬಿಂದು ಕಂಡುಹಿಡಿಯೋದು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಹೇಗೆ ಸರಳ ರೇಖೆಯನ್ನು ಮಧ್ಯಬಿಂದುವನ್ನು ಕಂಡುಹಿಡ್ಕೊಳ್ತೀರಿ? ಫಾರ್ ಎಕ್ಸಾಂಪಲ್, ಎ ಬಿ ಈ ಎರಡು ನಿರ್ದೇಶಾಂಕ ಬಿಂದುಗಳನ್ನು ಹೊಂದಿರತಕ್ಕಂಥ ಒಂದು ಸರಳ ರೇಖೆ ಕಂಡು ಮಧ್ಯಬಿಂದು ಇದೆಯೋ ಅವಾಗ ಏನ್ ಮಾಡ್ತೀರಾ ಮತ್ತೆ? ಇದು ಮಧ್ಯಬಿಂದು ಕಂಡುಹಿಡಬೇಕಾದ್ರೆ ಸುಲಭವಾದ ಸೂತ್ರ P of xy is equal to, ಇದು ಸಹ ನಾವು ಒಂದೊಂದ್ಸರಿ ಕೊಟ್ಟಿರ್ತಾರೆ. ಎರಡು ನಿರ್ದೇಶಾಂಕ ಬಿಂದುಗಳು A ಮತ್ತು B ಬಿಂದುದಲ್ಲಿ ಇದ್ದಾವೆ. ಹಾಗಾದ್ರೆ ಅದರ ಮಧ್ಯಬಿಂದು ಕಂಡುಹಿಡಿ ಅಂತ ಹೇಳ್ತಾರೆ. ಆವಾಗ ನೋಡಿ, ಇದು x1 y1 ಅಂತ ಇದು x2 y2 ಆಗುತ್ತೆ. therefore P of xy is equal to x1 plus x2 y2, ಇಲ್ಲಿ y1 plus y2 y2 ಆಗುತ್ತಲ್ವಾ ಮಕ್ಕಳೇ? ಹೌದಾ? ಇದು x ನ ಬೆಲೆಯನ್ನು ಸೂಚಿಸುತ್ತೆ, ಇದು y ನ ಬೆಲೆಯನ್ನು ಸೂಚಿಸುತ್ತೆ. ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸ್ತೀವಿ. ಹೌದಾ? ಮಧ್ಯಬಿಂದು, ಒಂದು ರೇಖಾಖಂಡದ ಮಧ್ಯಬಿಂದುವನ್ನು ಕಂಡುಹಿಡಿದರೆ P of xy is equal to x1 plus x2 by 2 y1 plus y2 by 2 ಅಂತ ಕಂಡುಹಿಡಿತೀವಿ. ಹೌದಾ? ಇದನ್ನ ಅನ್ವಯ ಮಾಡ್ತಿದ್ದೀವಿ ಅಭ್ಯಾಸದ ಸಮಸ್ಯೆಗಳಲ್ಲಿ. ಈಗ ಒಂದು ಸರಳ ರೇಖೆ ಈಗ ಯಾವ ಅನುಪಾತದಲ್ಲಿ ಒಂದು AB ಸರಳ ರೇಖೆಯನ್ನ m/n ಅನುಪಾತದಲ್ಲಿ m1:m2 ಅನುಪಾತದಲ್ಲಿ ವಿಭಾಗ ಮಾಡ್ತಾರೆ. ಹಾಗಾದರೆ ಈ ಅನುಪಾತ ಮಾಡತಕ್ಕಂಥ ಈ ಬಿಂದು ಇದೆಯಲ್ಲ, ಆ ಬಿಂದು ಆ ಅನುಪಾತದಲ್ಲಿ ಇರತಕ್ಕಂಥ m1:m2 ಅಂತ ಹೇಳ್ತೀವಲ್ಲ, ಅದು m1 ಮತ್ತು m2 ಪ್ರಮಾಣದಲ್ಲಿ ವಿಭಾಗ ಮಾಡುತ್ತೆ. ಆ ಬಿಂದುವಿನ ನಿರ್ದೇಶಾಂಕ ಬಿಂದುವನ್ನ ನಾವು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅನ್ನೋದಕ್ಕೆ ನಾವು ಈ ದಿನ ವಿದ್ಯಾರ್ಥಿಗಳೇ ಸೂತ್ರವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಒಂದು ಸೂತ್ರವನ್ನ ನಿಮ್ಗೆ ಏನಾದ್ರು ಗೊತ್ತಿದೆ ಅನ್ನೋ ಸೂತ್ರ ಮಧ್ಯಬಿಂದು ಕಂಡುಹಿಡಿದು ಗೊತ್ತಿದೆ. ಆದರೆ ಒಂದು ಸರಳ ರೇಖೆಯನ್ನ ಆಂತರಿಕವಾಗಿ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಅನುಪಾತದಲ್ಲಿ ವಿಭಾಗ ಮಾಡುತ್ತೆ. ಹಾಗಾದರೆ ಹೌದಾ, ಅದು ಸಂಬಂಧಪಟ್ಟ ಒಂದು ಸೂತ್ರವನ್ನು ನಾವು ಈಗ ಕಲ್ತ್ಕೊಳ್ಳೋಣ ಮಕ್ಕಳೇ. ಬನ್ನಿ ಮಕ್ಕಳೇ, ಒಂದು ಚತುರ್ಥಾಂಕ ಭಾಗದಲ್ಲಿ ನಿಮಗೆ ಗೊತ್ತಿದೆ OX ಇದು x ಅಕ್ಷವಾಗಿದೆ, ಇದು OY y ಅಕ್ಷವಾಗಿದೆ. O ಅನ್ನೋದು ಮೂಲಬಿಂದು. ಇದರಲ್ಲಿ ನಾವು ಮೊದಲು A B ಸರಳ A ಮತ್ತು B ಎರಡು ನಿರ್ದೇಶಾಂಕ ಬಿಂದುಗಳನ್ನು ಗುರುತು ಮಾಡ್ಕೊಂಡಿದ್ದೀವಿ. ಈ ನಿರ್ದೇಶಾಂಕ ಬಿಂದುಗಳನ್ನ A ನ ಬಿಂದು x1 y1 ಅಂತ ಕರಿತೀವಿ, B ನ ನಿರ್ದೇಶಾಂಕ ಬಿಂದುಗಳನ್ನ x2 y2 ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಈ ಬಿಂದುವಿನ ಎರಡು ಬಿಂದುಗಳನ್ನ ಸೇರಿಸಿ ಮಕ್ಕಳೇ A ಇಂದ B ಗೆ ಸೇರಿಸಿಕೊಳ್ಳಿ. ಇದರಿಂದ ಇಲ್ಲಿ A ಬಿಂದುವಿನ ಆರಂಭಿಕ ಬಿಂದು ಇದೆಯಲ್ಲ, ಈ x ನಿರ್ದೇಶಾಂಕ ಬಿಂದುವಿನಿಂದ x ಅಕ್ಷಕ್ಕೆ AR ಎಂಬ ಲಂಬವನ್ನು ಎಳೆಯಿರಿ. ನಂತರ ಅದೇ ರೀತಿಯಾಗಿ XY ಎಂಬ ಬಿಂದು ಮಧ್ಯದಲ್ಲಿ ಗುರುತು ಮಾಡಿದ್ರಲ್ಲ, ಈ ರೇಖಾಖಂಡಕ್ಕೆ ಈ ಬಿಂದುವಿಗೆ XY ನಿರ್ದೇಶಕ ಬಿಂದುವಿಗೆ ಈ ಬಿಂದುವಿನಿಂದ ಒಂದು ರೇಖೆಯನ್ನ ಲಂಬವನ್ನು ಎಳೆಸಿಕೊಳ್ಳಬೇಕು. ಇಲ್ಲಿ ಲಂಬ ರೇಖೆಯನ್ನು ಎಳೆದುಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಲಂಬ ರೇಖೆಯನ್ನ BT ಅಂತ ಹೇಳ್ತೀವಿ. ಹೀಗೆ x ಅಕ್ಷಕ್ಕೆ ನಾವು 3 ರೇಖಾಖಂಡಗಳನ್ನ ಲಂಬವಾಗಿ ರಚಿಸೋಣ. ಹೌದಾ ಮಕ್ಕಳೇ? ಈಗ 3 ರೇಖಾಖಂಡಗಳನ್ನ ರಚಿಸಿದ ಮೇಲೆ ಅದಕ್ಕೆ ನಾವು ಒಂದು ಹೆಸರನ್ನ ಕೊಡೋಣ ಮಕ್ಕಳೇ. ನಿಮಗೆ ಗೊತ್ತಿದೆ, ಇದಕ್ಕೆ ನಾನು ಗೊತ್ತಿಲ್ಲಲ್ಲ, ಇದನ್ನ ಇಲ್ಲಿ P ಅಂತ ಕೊಟ್ಟಿದ್ದೀನಿ. ಈ PS AR PS ಮತ್ತು BT ಲಂಬ ರೇಖೆಗಳನ್ನ x ಅಕ್ಷಕ್ಕೆ ಎಳೆಯಿರಿ. ನಂತರ ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೆ RS ಗೆ ಸಮಾಂತರವಾಗಿ ಇನ್ನೊಂದು ರೇಖೆ ಇದೆ, ಅದು ಗಮನಿಸಿ.
ಮತ್ತು ಎಸ್ ಟಿಗೆ ಸಮಾಂತರವಾಗಿ ಇನ್ನೊಂದು ಪಿ ನಿಂದ ಬಿ ಟಿ ರೇಖಾಖಂಡಕ್ಕೆ ಹೆಸರನ್ನ ನಾವು ಎಕ್ಸ್ ಅಕ್ಷಕ್ಕೆ ಸಮಾಂತರ ರೇಖೆಗಳನ್ನ ಹೇಳ್ಕೊಳ್ಳೋಣ. ಅದಕ್ಕೆ ಎ ಕ್ಯೂ ಮತ್ತು ಬಿ ಸಿ ಅಂತ ಹೆಸರು ಕೊಡಿ. ಇದಕ್ಕೆ ಎ ಕ್ಯೂ ಅಂತ ಕೊಡಿ ಮಕ್ಕಳೇ, ಇದಕ್ಕೆ ಬಿ ಸಿ ಅಂತ ಕೊಡಿ. ಹೌದಾ? ಈಗ ನೋಡಿ, ನಿಮಗೆ ಈ ಚಿತ್ರದಲ್ಲಿ ಏನಾದ್ರು ರಾಕ್ ಕಕ್ಷೆಯ ಒಂದು ಭಾಗದಲ್ಲಿ ಯಾವ ರೀತಿಯ ಆಕೃತಿಗಳನ್ನು ಕಾಣ್ತಿದ್ದೀರಿ ಮಕ್ಕಳೇ? ಈಗ ನೋಡಿ ಸರ್, ಇವೆಲ್ಲ ಗೆರೆಗಳು ಸಮಾಂತರವಾಗಿ ಕ್ಯೂ ಎಸ್ ಆಗಿದೆ ಸರ್. ಅದೇ ರೀತಿಯಾಗಿ ಕ್ಯೂ ಎಸ್ ಅನ್ನೋದು ಬಿ ಟಿಗೆ ಸಮಾಂತರವಾಗಿದೆ ಸರ್, ಅವು ಎಕ್ಸ್ ಅಕ್ಷಕ್ಕೆ ಲಂಬವಾಗಿವೆ ಅಂತ ಹೇಳಿ. ಆದ್ರೆ ನನಗೆ ಮತ್ತೆ ರಚನೆ ಮಾಡ್ಕೊಂಡೆ, ಎ ಕ್ಯೂ ಒಂದು ಸಮಾಂತರ ರೇಖೆಯನ್ನ ಈಗ ಆರ್ ಎಸ್ ರೇಖಾಖಂಡಕ್ಕೆ ಸಮಾಂತರವಾಗಿ ಒಂದು ರೇಖಾಖಂಡವನ್ನ ಹೇಳಿದ್ದೀವಿ. ಅದೇ ರೀತಿಯಾಗಿ ಪಿ ಸಿ ರೇಖಾಖಂಡವನ್ನ ಎಸ್ ಟಿ ರೇಖಾಖಂಡಕ್ಕೆ ಸಮಾಂತರ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಒಂದು ರೇಖಾಖಂಡವನ್ನ ಸೇರಿಸ್ಕೊಡಿ. ಅದಕ್ಕೆ ಹೆಸರನ್ನು ಕೊಡಿ ಎ ಕ್ಯೂ ಪಿ ಸಿ. ನೋಡಿ ಈಗ ಮಕ್ಕಳೇ, ಪಿ ಬಿ ಸಿ ಏನಾಗುತ್ತೆ ಮಕ್ಕಳೇ? ಇದೊಂದು ತ್ರಿಭುಜ ಆಗುತ್ತಲ್ವಾ? ಹೌದಾ? ಯಾವ ತ್ರಿಭುಜ ಸರ್? ಲಂಬಕೋನ ಅಂತ ಇದೆ, ಲಂಬಕೋನ ತ್ರಿಭುಜ. ಅದೇ ರೀತಿಯಾಗಿ ಇನ್ನೊಂದು ನೋಡಿ, ಎ ಪಿ ಕ್ಯೂ ಏನಾಗಿದೆ ಮಕ್ಕಳೇ? ಅದು ಸಹ ಲಂಬಕೋನ ತ್ರಿಭುಜವಾಗಿದೆ. ಹೌದಲ್ಲ ವಿದ್ಯಾರ್ಥಿಗಳೇ? ಹಾಗಾದ್ರೆ ಅವು ಯಾವ ರೀತಿಯ ತ್ರಿಭುಜಗಳು? ಲಂಬಕೋನ ತ್ರಿಭುಜಗಳು ಆಗಿದ್ದಾವೆ. ಅವೆರಡು ಯಾವ ರೀತಿಯಾಗಿದ್ದಾವೆ ಮಕ್ಕಳೇ? ಸಮರೂಪದಲ್ಲಿದ್ದಾವೆ. ಯಾವ ರೀತಿಯಾಗಿದ್ದಾವೆ ಅವು? ಸಮರೂಪದಲ್ಲಿದ್ದಾವೆ. ಅಳತೆಗಳು ಮಾತ್ರ ಬೇರೆ ಬೇರೆ, ಆದರೆ ಸಮರೂಪ. ಲಂಬಕೋನ ತ್ರಿಭುಜ. ಹಾಗಾದ್ರೆ ಆದ್ರಿಂದ ಇವೆರಡು ಯಾವಾಗ ನಿಮ್ಮ ಪ್ರಕಾರ ನಾವು ಸಮರೂಪದ ಕೋನ ಸಮರೂಪ ನಿರ್ಧಾರಕ ಗುಣ. ಯಾಕೆಂದ್ರೆ ಕ್ಯೂ ಕೋನಕ್ಕೆ ಸಿ ಕೋನ ಸಮಾನಿದೆ, ಲಂಬಕೋನ. ಪಿ ಕೋನಕ್ಕೆ ಬಿ ಕೋನ ಸಮಾನಿದೆ, ಎ ಕೋನಕ್ಕೆ ಬಿ ಕೋನ ಸಮಾನಾಗಿದೆ. ಹಾಗಾದರೆ ಕೋನ ನಿರ್ಧಾರಕ ಗುಣವನ್ನ ನಾವು ಸ್ವೀಕೃತ ಸಿದ್ಧಾಂತಗಳನ್ನ ನಾವು ಇಲ್ಲಿ ಉಪಯೋಗಿಸ್ಕೊಳ್ತೀವಿ. ಹಾಗಾದ್ರೆ ತ್ರಿಭುಜ ಪಿ ಎ ಕ್ಯೂ ಸಮರೂಪಿ ತ್ರಿಭುಜ ಬಿ ಪಿ ಸಿ ಆಗಿದೆ ಅಲ್ಲವೇ? ಎಲ್ಲ ನೋಡ್ತಾ ಇದ್ದಾರೆ ಮಕ್ಕಳೇ? ನೋಡಿ, ಯಾವ್ಯಾವ ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಬಿ ಪಿ ಸಿ ಏನಾಗಿದೆ ಮಕ್ಕಳೇ? ಅದು ಸಮರೂಪತೆ ಆಗಿದಾವೆ. ಸಮರೂಪತೆ ಆದಾಗ ನೋಡಿ, ಚಿತ್ರವನ್ನು ನೋಡಿ ಮಕ್ಕಳೇ, ಅದರಲ್ಲಿ ನಾವು ಭಾವಗಳನ್ನ ಹೋಲಿಕೆ ಮಾಡಿ ಮಕ್ಕಳೇ. ನಿಮಗೆ ಈಗಾಗಲೇ ತೇಲ್ಸನ ಸಮರೂಪದ ಪ್ರಮೇಯನ ನೀವು ಅಧ್ಯಯನ ಮಾಡಿದ್ದೀರಾ. ಅದರ ಪ್ರಕಾರ ನಾವು ಈಗ ನೋಡೋಣ, ಯಾವ್ಯಾವುದನ್ನ ಯಾವ ಭಾವಗೆ ಅನುಪಾತವಾಗಿದೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗಿದೆ. ಪಿ ಎ ಡಿವೈಡೆಡ್ ಬೈ ಬಿ ಬಿ ಅಲ್ವಾ? ಪಿ ಎ ಡಿವೈಡೆಡ್ ಬೈ ಬಿ ಬಿ ಇಸ್ ಈಕ್ವಲ್ ಟು ಎ ಕ್ಯೂ ಡಿವೈಡೆಡ್ ಬೈ ಪಿ ಸಿ ಇಸ್ ಈಕ್ವಲ್ ಟು ಮತ್ತೆ ಬಿ ಪಿ ಕ್ಯೂ ಡಿವೈಡೆಡ್ ಬೈ ಯಾವ್ದಾದ್ರು ಮಕ್ಕಳೇ? ಬಿ ಸಿ. ಇದು ತೇಲ್ಸನ ಸಮರೂಪತೆಯ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ನಾವು ಬಾಹುಗಳನ್ನ ಅನುರೂಪ ಬಾಹುಗಳನ್ನ ಹೋಲಿಕೆ ಮಾಡಿದ ಮಕ್ಕಳೇ. ಯಾವುದೇ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ತೇಲ್ಸನ ಪ್ರಮೇಯ ನೀವು ನೋಡಿದಿರಾ, ಅಧ್ಯಯನ ಮಾಡಿದಿರಾ ಮಕ್ಕಳೇ? ಅದರ ಪ್ರಕಾರ ಈಗ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಈಗ ಈ ಬೆಲೆಗಳನ್ನು ಕೊಟ್ಬಿಟ್ಟಿದ್ವಿ. ಎ ಗೆ x1 y1, p ಗೆ xy ನಿರ್ದೇಶಾಂಕ, b ಗೆ x2 y2 ಅಂತ ನಿಮಗೆ ಈಗಾಗಲೇ ಕೊಟ್ಟಿದೆ. ಇದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಈಗ ಬೆಲೆಗಳನ್ನ ಗುರುತು ಮಾಡ್ಕೊಳ್ಳಿ ಮಕ್ಕಳೇ. AQ is equal to RS. ವೆರಿ ಗುಡ್. ಹೌದಲ್ವಾ? ಹೀಗಾದ್ರೆ AQ is equal to RS ಅಂದ್ರೆ RS is equal to ನೋಡಿ, AQ is equal to RS. RS is equal to ಯಾವ ಮಕ್ಕಳೇ? ಬಾಹು. ಇಲ್ಲಿ RS is equal to RS ಬೆಲೆ ಕಂಡುಹಿಡಿಯಬೇಕು ಅಂದ್ರೆ OS ಇಂದ ನಾವು ಏನ್ ಮಾಡ್ಬೇಕು ಮಕ್ಕಳೇ? OR ಅನ್ನ ಕಳಿಸಬೇಕು. ಇಲ್ಲಿಂದ ಇರುವುದು ದೂರ ಏನಾಗಿದೆ ಮಕ್ಕಳೇ? ಇದು x2 ಆಗಿದೆ. ಇದು ಏನಾಗಿದೆ ಮಕ್ಕಳೇ? ಇಲ್ಲಿಂದ ಬರೀ ಇಷ್ಟಿರ್ತಕ್ಕಂಥ ದೂರ x1 ಆಗಿದೆ. ಆದ್ರಿಂದ AQ is equal to x minus x1. ಅದೇ ರೀತಿಯಾಗಿ PC ನೋಡಿ ಮಕ್ಕಳೇ, PC ಅಳತೆ ಮಾಡಬೇಕು ಏನ್ ಮಾಡಬೇಕು? PC is equal to ST ಅಂತಂದ್ರೆ ST ನ ಬೆಲೆಯನ್ನು ನಾವು ಹೇಗೆ ಕಟ್ಟಿದ್ವಿ? ಈ ಉದ್ದದ ಗೆರೆ ದೊಡ್ಡ ಗೆರೆ ಕಳೆಯಬೇಕು. OT minus OS ಆಗುತ್ತದೆ.
x2 ಆಗುತ್ತೆ. therefore x2 x1 x2 x ಆಗುತ್ತೆ ಮಕ್ಕಳೇ. ಯಾಕೆಂದ್ರೆ ಹೇಳಿ ಮಕ್ಕಳೇ OS ಬೆಲೆ ಏನಿದೆ O ನಿಂದ s ಇರೋ ದೂರವನ್ನ ನಾನು x ಅಂತ ಇಟ್ಕೊಂಡಿದ್ದೀನಿ. ಹಾಗಾದ್ರೆ x2 x ಆಗುತ್ತೆ. ಈಗ ಅದೇ ರೀತಿಯಾಗಿ PQ ಬೆಲೆಯನ್ನು ಕಂಡುಹಿಡಿಕೊಳ್ಳಿ ಮಕ್ಕಳೇ. ನಿರ್ದೇಶಾಂಕ ಬಿಂದುಗಳಾದ ಮೇಲೆ PQ PS QS PS AR ಅಂದ್ರೆ ಈ ಉದ್ದದ ಚಿಕ್ಕದಾದ ಭಾಗ ಯಾವುದು PQ ಬೆಲೆಯ ಉದ್ದದ ಅಳತೆ ಬೇಕು ಅಂತ ನಮಗೆ PS ಅಲ್ಲಿ ಯಾವ ಕಳಿಬೇಕು ಮಕ್ಕಳೇ QS ಅನ್ನು ಕಳಿಬೇಕಾಗುತ್ತೆ ಆವಾದ್ರೆ PS AR ಅಂತ ತಾನೆ. therefore y y ಆಗುತ್ತೆ ಮಕ್ಕಳೇ. y y1 ಆಗುತ್ತೆ. ಅದೇ ರೀತಿಯಾಗಿ BC ಏನಾಗುತ್ತೆ ಮಕ್ಕಳೇ BC ಬೆಲೆಯನ್ನು ನಮಗೆ ಬೇಕು ಅಂದ್ರೆ BT CT. therefore ಅದರ ಈಕ್ವಲ್ ಆಗಿರತಕ್ಕಂತ ಅಳತೆ BT PS ಆಗಿದೆ. ಯಾಕೆ ಇದನ್ನು ಈಕ್ವಲ್ ಅಂತ ಬರ್ಕೊಳ್ತೀವಿ ಅದು ಸಮಾಂತರವಾಗಿದೆ. ಆ ರೇಖಾಖಂಡಕ್ಕೆ ನೋಡಿಲಿ CT ರೇಖಾಖಂಡವು PS ರೇಖಾಖಂಡಕ್ಕೆ ಸಮಾಂತರವಾಗಿದೆ ಮತ್ತು ಸಮವಾಗಿದೆ. ನಮಗೆ ಅಳತೆ ಗೊತ್ತಿರುತ್ತೆ ಇದು ಮಾತ್ರ ಇದೆಯಲ್ಲ ಅದಕ್ಕೆ ಅಳತೆಯ ನಿರ್ದೇಶಾಂಕ ಬಿಂದುಗಳನ್ನು ಆದೇಶ ಮಾಡೋದಕ್ಕೆ ಹೋಲಿಕೆ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳೇ. therefore y2 y ಆಗುತ್ತೆ. ಹೌದಾ? ಆದ್ದರಿಂದ ಈ ಸಮೀಕರಣದ ಬೆಲೆಗಳನ್ನ ನಾವೀಗ ಯಾವ್ಯಾವ ಡಿಸ್ಟೆನ್ಸ್ ಅನ್ನ ನಾವು ನಿರ್ದೇಶಾಂಕ ಬಿಂದುಗಳಿಗೆ ಹಂಚಿಕೆ ಮಾಡ್ಕೊಂಡಿದೀವಲ್ಲ ಆ ಅಂತರಗಳನ್ನ ಈ ಎಲ್ಲಾ ಬೆಲೆಗಳನ್ನ ನಾವು ಸಮೀಕರಣ 1ನ ಬದುಕಿನ ಸಮರೂಪತೆಯ ಪ್ರಮೇಯದ ಪ್ರಕಾರ ಈ ಸಮೀಕರಣದಲ್ಲಿ ಆದೇಶ ಮಾಡೋಣ. ಈಗ ಆದೇಶ ಮಾಡಿದಾಗ ನಮಗೆ x x1 divided by x2 x is equal to y y1 by y2 y1 ಆಗುತ್ತೆ ಮಕ್ಕಳೇ. ಹೌದಾ? ಈಗ ನಿಮಗೆ ಗೊತ್ತಿದೆ ಮಕ್ಕಳೇ ಇಲ್ಲಿ ಓರೆ ಗುಣಾಕಾರ ಮಾಡ್ತೀರಾ ಅಂತ ಮಕ್ಕಳೇ ನಿಮಗೆ ಗೊತ್ತಿದೆ. ಈಗಾಗಲೇ ಭಿನ್ನರಾಶಿಯನ್ನ ಹೋಲಿಕೆ ಮಾಡಿ ನಾವು ಎಡಭಾಗ ಮತ್ತು ಬಲಭಾಗದಲ್ಲಿ ಭಿನ್ನರಾಶಿಯ ಪದಗಳಿದ್ದಾಗ ಬೀಜೋಕ್ತಿಗಳಿದ್ದಾಗ ಓರೆ ಗುಣಾಕಾರ ಮಾಡೋದು ಗೊತ್ತಿದೆ ಮಕ್ಕಳೇ ನಿಮಗೆ. therefore ಈಗ ಓರೆ ಗುಣಾಕಾರ ಮಾಡ್ತೀನಿ ನಾನು m1 into x2 plus m2 into x1 ಆಗುತ್ತೆ. x ಬೆಲೆ divided by m1 plus m2 ಆಗುತ್ತೆ. ಹೌದಾ? ಅದೇ ರೀತಿಯಾಗಿ y ನ ಬೆಲೆಯನ್ನು ನಾವು ಹೊರೆ ಗುಣಾಕಾರ ಮಾಡಿದಾಗ ಸಮೀಕರಣ ಮಾಡ್ತೇವೆ. ಇಲ್ಲಿ ಹೊರೆ ಗುಣಾಕಾರ ಮಾಡಿಕೊಂಡು y is equal to m1 y2 plus m2 y1 divided by m1 plus m2 ಆಗುತ್ತೆ. m1 plus m2 ಅಂತ ಯಾಕೆ ಹಾಕಬೇಕು ಮಕ್ಕಳೇ? ಅದು AB ರೇಖಾಖಂಡವನ್ನ ಅನುಪಾತೀಯವಾಗಿ ವಿಭಾಗಿಸಿದೆ. ಆಂತರಿಕವಾಗಿ ಅನುಪಾತೀಯವಾಗಿ m1 m2 ಅನುಪಾತದಲ್ಲಿ ವಿಭಾಗಿಸಿದೆ. ಆದ್ದರಿಂದ ಅನುಪಾತದ ಛೇದವನ್ನು ಕಾಮನ್ ಆಗಿ ಕೆಳಭಾಗದಲ್ಲಿ ತೆಗೆದುಕೊಳ್ತೀವಿ. x ನ ನಿರ್ದೇಶಾಂಕ ಏನಾಗ್ತವಲ್ಲ x ನ ನಿರ್ದೇಶಾಂಕಗಳು x1 x ಬರುತ್ತೆ m1 x2 plus m2 x1 divided by m1 plus m2. ಹೌದಾ? ಓಕೆ. y is equal to m1 y2 plus m2 y1 divided by m1 plus m2 ಆಗಿದೆ. ಹೌದಾ? ಇದನ್ನೇ ನಾವು ಮತ್ತೆ ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಿ. ಯಾವುದೇ ರೇಖಾಖಂಡವನ್ನ ಅನುಪಾತೀಯವಾಗಿ ಆಂತರಿಕ ಅನುಪಾತೀಯವಾಗಿ ಅಥವಾ ಬಾಹ್ಯ ರೇಖೆಯ ಅನುಪಾತೀಯವಾಗಿ ವಿಭಾಗಿಸಿದಾಗ ಅದಕ್ಕೆ ನಾವು ಯಾವ ಸೂತ್ರವನ್ನ ಬರ್ಕೊಂಡು ಲೆಕ್ಕವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತು ನಾವು ಅಧ್ಯಯನ ಮಾಡ್ತೀವಿ. ಈಗ ನೋಡ್ಲೆ ಇದು ಪ್ರೂಫ್ ಅಂತ ಹೇಳ್ತೀವಿ. ಇದನ್ನ ಪರೀಕ್ಷೆಯಲ್ಲಿ ಅಕಸ್ಮಾತ್ತಾಗಿ ನಿಮಗೆ ಸಾಧನೆ ಮಾಡಿ ಅಂತ ಕೊಟ್ಟಾಗ ಏನ್ ಮಾಡ್ಕೋಬೇಕು ಅಂತ ನಿಮಗೆ ಇನ್ನೊಂದ್ಸರಿ ಹೇಳ್ಬೇಕಾಗತ್ತೆ ಮಕ್ಕಳೇ. ಗೊತ್ತಿದೆ ಇದು ಚಿತ್ರವನ್ನು ರೇಖಾಚಿತ್ರವನ್ನು ಬರ್ಕೊಳ್ತೀರಾ ಒಂದು ಗ್ರಾಫ್ ನಕ್ಷೆಯಲ್ಲಿ ಬರ್ಕೊಂಡು ನಾವು ಇಲ್ಲಿ ರೇಖಾಖಂಡ ಎರಡು ಬಿಂದುಗಳನ್ನು ಗೊತ್ತುಮಾಡ್ತಿದ್ವಿ. ಎ ಮತ್ತು ಬಿ ಎರಡು ನಿರ್ದೇಶಾಂಕ ಬಿಂದುಗಳು. ಅದರಿಂದ ಲಂಬ ರೇಖೆಯನ್ನ x ಅಕ್ಷಕ್ಕೆ ರಚಿಸಿಕೊಳ್ತೀನಿ. ನಂತರ xy ಇಂದ ಒಂದು ಲಂಬ ರೇಖೆ p ಅಂತ ಕರೀತಾರೆ ನಮ್ಮ ಮಧ್ಯ ಅನುಪಾತೀಯ ಬಿಂದುನ. b ಅನ್ನೋದು ಇನ್ನೊಂದು ನಿರ್ದೇಶಕ ಬಿಂದು. ಇದಕ್ಕೆ ಲಂಬ ರೇಖೆಯನ್ನು ಎಳ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಸಮಾಂತರವಾಗಿ x ಅಕ್ಷಕ್ಕೆ ಸಮಾಂತರವಾಗಿ ಎರಡು ಲಂಬಗಳನ್ನು ನಾವು ರಚಿಸಿಕೊಂಡಾಗ ಸಮರೂಪ ತ್ರಿಭುಜಗಳು ಉಂಟಾಗ್ತದೆ. ಅದೇ ತ್ರಿಭುಜ PIQ ಮತ್ತು ತ್ರಿಭುಜ BPC. ಆ ನಂತರ ಸಮರೂಪತೆಯ ತೇರ್ಸನ ಪ್ರಮೇಯದ ಪ್ರಕಾರ ನಾವು ಅನುಪಾತವನ್ನು ಬರ್ಕೊಳ್ತೀವಿ. ಈ ಅಂತರಗಳನ್ನ ಕಂಡುಹಿಡ್ಕೊಳ್ತೀವಿ. ಯಾವ್ಯಾವ ಅಂತರ ಕಂಡುಹಿಡ್ಕೋಬೇಕು? AQ ಮತ್ತು PC, PQ ಮತ್ತು BC ಇವುಗಳನ್ನ ಅಂತರವನ್ನ ದೂರವನ್ನ ಕಂಪೇರ್ ಮಾಡ್ಕೊಳ್ತಾ ನಿರ್ದೇಶಕ ಬಿಂದುಗಳ ಆಧಾರದ ಮೇಲೆ ಅವುಗಳನ್ನ ಬೆಲೆಗಳನ್ನ ಕಂಡುಹಿಡ್ಕೊಳ್ತೀವಿ. ನಾವು ಈ ಬೆಲೆಗಳನ್ನ ನಾನು ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ಇದನ್ನು ಸುಲಭ ಭಿನ್ನರಾಶಿ ಸುಲಭೀಕರಣ ಮಾಡಿ ಹೊರೆ ಗುಣಾಕಾರ ಮಾಡಿದಾಗ p of xy x ಬೆಲೆ ಮತ್ತು y ಬೆಲೆ ಬರುತ್ತೆ. ಅದನ್ನೇ ನಾವು ಮಕ್ಕಳೇ ನಾವೇನಂತ ಕರಿತೀವಿ
P of xy is equal to m1 x2 divided by m1 plus m2 m1 y2 plus m2 y1 divided by m1 plus f2 ಆಗಿದೆ. ಹೀಗೆ ಇದು ನಿರ್ದೇಶಾಂಕ ಬಿಂದುಗಳನ್ನ ನಾವು ವಿಭಾಗ ಮಾಡೋದು ಹೇಗೆ ಅನುಪಾತವಾಗಿ ಒಂದು ರೇಖಾಖಂಡವನ್ನು ಹೇಗೆ ವಿಭಾಗ ಮಾಡುತ್ತಾ ಅದನ್ನ ಸೂತ್ರದ ಪ್ರಕಾರ ನಾವು ಆದೇಶ ಮಾಡಿಕೊಂಡು ಈಗ ಒಂದು ಸಮಸ್ಯೆಯನ್ನು ಉದಾಹರಣೆ ಸಮಸ್ಯೆಯನ್ನು ನೋಡೋಣ. ಅದಲ್ಲ ಕಾಣ್ತಾ ಇದೆಯಲ್ಲ ಮಕ್ಕಳೇ, ಈಗ ನೋಡಿ ಇದು x1 y1 ಒಂದು ಬಿಂದು ಅಂತ ಇಟ್ಕೊಳ್ಳೋಣ. 4 -3 ಇನ್ನೊಂದು ಬಿಂದು ಇದರಿಂದ x2 y2 ಹೌದಾ. ಈಗ ಅದನ್ನ ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗ ಮಾಡುತ್ತೆ. ಇದು ಬರ್ಕಾಬೇಕು, ಇದನ್ನ ಬರ್ಕೋಬೇಕು. ಏನೇನು ಬರ್ಕೋಬೇಕು? ಇದು x1 y1 ಮೊದಲನೇ ನಿರ್ಧಾರದಿಂದ x1 y1 ಇದು x2 y2 ಇದೇನು ಇದು m1 ಇಷ್ಟು m2 ಹೌದಾ. ಈಗ ನೋಡಿ ಮಕ್ಕಳೇ, ಫಸ್ಟ್ ಸೂತ್ರ ಏನ m1 ಬೆಲೆ ಎಷ್ಟಿದೆ 3, x1 ಬೆಲೆ ಎಷ್ಟಿದೆ x2 ಬೆಲೆ ಬೇಕಪ್ಪ, x2 ಬೆಲೆ ಎಷ್ಟು 8 ಆದೇಶ ಮಾಡಿ ಪ್ಲಸ್ ಎಷ್ಟು m1 ಆಯ್ತಾ x2 ಬೆಲೆ ಎಷ್ಟಾಯ್ತು m1 x2 ಹೌದಾ ಪ್ಲಸ್ m2 x1 m2 ಎಷ್ಟು m2 ಬಂದಿದೆ x1 ಎಷ್ಟಿದೆ 4 ಇದೆ ಆದೇಶ ಮಾಡಿ ಹೌದಾ ಮಕ್ಕಳೇ. ಆದೇಶ ಮಾಡಿ ಬೆಲೆಗಳನ್ನು ಆದೇಶ ಮಾಡ್ಕೊಂಡ್ರೆ ಮೊದಲು x ಬೆಲೆ ಇಟ್ಕೊಳ್ತೀವಿ ನೋಡಿ, ಎಲ್ಲ ಬೆಲೆಗಳನ್ನು ಆದೇಶ ಮಾಡಿದೆ ನಂತರ ಇದರಲ್ಲಿ ಸುಲಭೀಕರಣ ಮಾಡ್ತೀವಿ ನೋಡಿ. ಬೆಲೆಗಳನ್ನು ಆದೇಶ ಮಾಡೋದು ಸುಲಭೀಕರಣ ಮಾಡೋದು 3 × 24 4 ಅಂದರೆ 4 ಡಿವೈಡೆಡ್ 3 1 4 ಇದನ್ನು ಸುಲಭಕ್ಕೆ ಬರೋದು ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ಬೇಕಾದ್ರೆ ಇನ್ನೊಂದು ಸ್ಟೆಪ್ಸ್ ಅನ್ನು ಮಾಡ್ಬೋದು. 24 ಪ್ಲಸ್ 4 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಎಷ್ಟು 25 ಬೈ 4 4 ಅಂದರೆ 4 ಎಷ್ಟು ಬಂತು ಮಕ್ಕಳೇ? ಇರೋದು ಬೆಲೆ 7. x ನ ನಿರ್ದೇಶಾಂಕ ಬಿಂದು ಎಷ್ಟು ಬೆಲೆ 7. ಅದೇ ರೀತಿ y ನ ನಿರ್ದೇಶಾಂಕ ಅಂದ್ರೆ ಈ ಭಾಗ ಬಲಭಾಗ y ನಿರ್ದೇಶಾಂಕ ಕಂಡುಹಿಡಿಯಬೇಕಾದ್ರೆ m1 y2 plus m2 y1 divided by m1 plus m2 ಇದು ಸೂತ್ರಕ್ಕೆ ಬಿಡಿಬಿಡಿಯಾಗಿ ಮಾಡ್ಕೊಳ್ಳೋಣ ನೋಡಿ. m1 3 into y2 ಬೆಲೆ ಎಷ್ಟು y2 ಬೆಲೆ ಎಷ್ಟು 5 ಪ್ಲಸ್ m2 1 into y1 ಬೆಲೆ ಎಷ್ಟು -3 ಆದೇಶ ಮಾಡಿ 3 ಇದೆ 15 3 ಇದೆ ಎಷ್ಟಪ್ಪ 15 1 into 3 -3 divided by 4 is equal to 15 ರಲ್ಲಿ 3 ಕಳೆದಷ್ಟು 3 5 15 3 ಒಂದೇ 3 ಹೌದಾ 3 ಒಂದೇ 3 ಎಂತ 3 -3 15 ರ 3 ಕಳೆದಷ್ಟು ಮಕ್ಕಳೇ 12 divided by 4 ಒಂದೇ 4 ಉತ್ತರ ಎಷ್ಟಂದ್ರೆ y ನ ಬೆಲೆ 3. ಆದ್ದರಿಂದ p of xy ಅನುಪಾತವಾಗಿ ವಿಭಾಜಿತ ಬಿಂದುವಿನ ಇಲ್ಲಿ ಉಂಟಾಗತಕ್ಕಂಥ ನಿರ್ದೇಶಕಗಳು ಗೊತ್ತಾಗತಕ್ಕಂಥ ನಿರ್ದೇಶಾಂಕಗಳು ಯಾವ ಬಿಂದುವಿನಲ್ಲಿ ಅನುಪಾತವಾಗಿ ವಿಭಜಿಸುತ್ತವೆ 7 ಮತ್ತು 3 ನಿರ್ದೇಶಕ ಬಿಂದುವಿನಲ್ಲಿ ಕೊಟ್ಟಿರುವ ರೇಖಾಖಂಡವನ್ನ ಅನುಪಾತ ಎಷ್ಟು ಅನುಪಾತದಲ್ಲಿ ಅನುಪಾತ ಎಷ್ಟು ಮಕ್ಕಳೇ 3:1 ಅನುಪಾತದಲ್ಲಿ ವಿಭಾಗ ಮಾಡುತ್ತದೆ. p of xy is equal to 7, 3 ಇದು ನಿರ್ದೇಶಕ ಬಿಂದುವನ್ನು ಕಂಡುಹಿಡಿಯತಕ್ಕಂಥದ್ದು ಮಕ್ಕಳೇ. ಈಗ ಅರ್ಥ ಆಯ್ತಾ ಮಕ್ಕಳೇ? ಅದೇ ರೀತಿಯಾಗಿ ಸಾಕಷ್ಟು ಲೆಕ್ಕಗಳನ್ನು ಮಾಡಿ ಅಭ್ಯಾಸದಲ್ಲಿ ಬೇಕಾದಷ್ಟು ಲೆಕ್ಕಗಳು ಮಕ್ಕಳೇ ಮಾಡ್ತಾ ಹೋಗಿ ಅದಲ್ಲ ಇನ್ನೊಂದು ಲೆಕ್ಕವನ್ನು ಬಿಡಿಸಿ ಅದೇ ತರವಾಗಿ ನಾವು ಈ ಭಾಗ ಪ್ರಮಾಣ ಸೂತ್ರದ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋದು. ಈಗ ಒಂದು ಲೆಕ್ಕ ಕೊಡ್ತಾರೆ ಮಕ್ಕಳು, ಇನ್ನೊಂದು ಅದೇ ಭಾಗ ಪ್ರಮಾಣ ಸೂತ್ರ ಇನ್ನೊಂದು ಲೆಕ್ಕ ಕೊಟ್ಟಿದೆ. ಹೇಗೆ a -6 10 ನಿರ್ದೇಶಾಂಕ ಬಿಂದುಗಳು ಮತ್ತು b 3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು -4 ಮತ್ತು 6 ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ನೋಡಿ, ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಗೊತ್ತಾಗ
ಅನುಪಾತ ಕಂಡುಹಿಡಿಯಿರಿ. ಈಗ ಅನುಪಾತ ಹೇಗೆ ಕಂಡುಹಿಡಿಯುತ್ತದೆ? ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೊಟ್ಟಿದ್ದಾರೆ, ಆವಾಗ ಏನು ಮಾಡಬೇಕು ಅದನ್ನ ನಾವು ಲೆಕ್ಕಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಈಗ ಮಾಡ್ತಾ ಹೋಗ್ತೇವೆ ಮಕ್ಕಳೇ, ನೋಡೋಣ ಮಾಡಿ. ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಬಲಗಡೆ ಇರ್ತಕ್ಕಂಥ ಸೂತ್ರ ಅರ್ಥ ಆಯ್ತಾ ಮಕ್ಕಳೇ? ಇದು ಈ ಲೆಕ್ಕ ಅರ್ಥ ಆಗಿದೆಯಲ್ಲ ನೋಡಿ. ಎಸ್, ಈಗ ಭಾಗ ಪ್ರಮಾಣ ಸೂತ್ರ ಉಪಯೋಗಿಸಿಕೊಂಡು ಅನುಪಾತದಲ್ಲಿ ಕೊಟ್ಟಾಗ ನಿರ್ದೇಶಕ ಬಿಂದು ಕಂಡಿದೆ. ಈಗ ಯಾವ ಬಿಂದುವಿನಲ್ಲಿ ಅದು ಅನುಪಾತ ವಿಭಾಗಿಸಿ ಅಂತ ಕೊಟ್ಟರೆ ಅನುಪಾತವನ್ನು ನಾವು ಕಂಡುಹಿಡಿಯಬೇಕು. ಹೇಗೆ? ಆ ತರ ಲೆಕ್ಕವನ್ನು ಮಾಡೋಣ. ಅನುಪಾತವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಎಸ್, ಮಾಡೋಣ. ಬಹಳ ಸುಲಭ. ಅನುಪಾತವಾಗಿ ಕಂಡುಹಿಡಿ. ಅನುಪಾತವನ್ನು ಕಂಡುಹಿಡಿ. ಎ ಮೈನಸ್ 6 ಎ ಬಿಂದು ಮೈನಸ್ 6 ಕಾಮ ಬಿ ಬಿಂದು 3 ಮೈನಸ್ 8. ಯಾವ ಅನುಪಾತ ಅಂತ ಕೇಳಿದ್ರೆ -4 6 ಬಿಂದು ಅನುಪಾತ ಬಿಂದು ಯಾವ ಅನುಪಾತದಲ್ಲಿ ಭಾಗಿಸುತ್ತದೆ? ಇದಕ್ಕೆ ಒಂದು ಲೆಕ್ಕ ಮಾಡೋಣ. ಹೌದಾ? ಲೆಕ್ಕ ಬರ್ಬೇಡಿ. ಎ ನಿರ್ದೇಶಕ ಬಿಂದು -6 10 ಬಿ ನಿರ್ದೇಶಕ ಬಿಂದು 3 -8 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು -4 6 ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಮಕ್ಕಳೇ? -4 6 ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅದನ್ನ ಕೊಟ್ಟಿದೆ. ಈಗ ಅನುಪಾತ ಕೊಟ್ಟಿದೆ. ಅನುಪಾತ ಕೊಟ್ಟಾಗ ಅದರ ಅನುಪಾತವನ್ನು ನಾವು ಈ ಕಡೆ ಬರ್ತೀವಿ ಅಲ್ವಾ? m1:m2 -4 6 ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೊಟ್ಟಿದೆ. ಈಗ ಮಾಡ್ತಾ ಹೋಗೋಣ. ಅದಾ -4 6 -4 6 ಅನುಪಾತ ವಿಭಾಗಿಸುತ್ತದೆ. ಇದನ್ನೇನ್ ಮಾಡ್ತೀವಿ? m1 ಗೊತ್ತಿಲ್ಲ, m1 ಬೆಲೆ ಗೊತ್ತಿಲ್ಲ, ಅದನ್ನ ಹಾಗೆ ಆದೇಶ ಮಾಡೋಣ. ಹೌದಾ? m1 ಅನ್ನೋದು ಗೊತ್ತಿಲ್ಲ. 3m1 ಹೌದಾ -6m2. ಯಾಕೆ ಅಂತಂದ್ರೆ ಬೆಲೆ ಕೊಟ್ಟಿದ್ದಾರೆ. m1 m2 ಬೆಲೆ ಗೊತ್ತಿಲ್ಲ ನನಗೆ, ಅದನ್ನ ಹಾಗೆ ಬರ್ತಾನೆ ಡಿವೈಡೆಡ್ ಬೈ m1 + m2 ಅನುಪಾತ ಕಂಡುಹಿಡಿಯುತ್ತಾ ಅದನ್ನ ಹಾಗೆ ಬರ್ತಾನೆ. ಕಾಮ ಈ ಕಡೆ -8m1 + 10m2 ಬೆಲೆನ ಆದೇಶ ಮಾಡಿ ಡಿವೈಡೆಡ್ ಬೈ m1 + m2 ನಾವು ಕಂಡುಹಿಡಿಯಬೇಕು. ಇದನ್ನ ಹೀಗೆ ಮಾಡಬೇಡ. ಹೌದಾ? therefore ನಾವು xy = ab ಆದರೆ x = a y = b ಅನ್ನೋದನ್ನು ನೆನಪಿಸಿಕೊಳ್ಳಿ. ಇದು ಸಮೀಕರಣ 1. xy = ab ಆದರೆ x = a y = b ಎಂಬುದನ್ನು ನೆನಪಿಸಿಕೊಳ್ಳಿ. ಬೆಲೆನ ಆದೇಶ ಮಾಡಿ ನಾವು x = a y = b ಎಂದು ಆದೇಶ ಮಾಡ್ತೀವಿ. -4 ಅದು ಬೆಲೆನ ಆದೇಶ ಮಾಡಿ 6ಕ್ಕೆ ಬಲಭಾಗವನ್ನ ಹೋಲಿಕೆ ಮಾಡಿ ಅದನ್ನು ಹೋಲಿಕೆ ಮಾಡಿಕೊಂಡು ಸಮೀಕರಣವನ್ನು ಆದೇಶ ಮಾಡಿ. ಈ ಸಮೀಕರಣವನ್ನು ಆದೇಶ ಮಾಡಿದರೆ ನೋಡಿ ಬರುತ್ತೆ -4 3m2 -6m2 divided by m1 + m2 ಮತ್ತು r -8m1 + 10m2 ಆದರೆ m1 + m2 ಬೆಲೆ ಕಂಡುಹಿಡಿಯಬೇಕು. ಈಗ ಓರೆಗಳನ್ನು ಮಾಡಿ ಇದು ಓರೆಗಳನ್ನು ಮಾಡ್ಕೊಂಡಾಗ ಸಮೀಕರಣ ಬರುತ್ತೆ. ಇದು ಡೈರೆಕ್ಟ್ ಒಂದು ಯಾವ್ದಾದ್ರು ಒಂದು ಈಕ್ವೇಷನ್ ತೆಗೆದುಕೊಳ್ಳಿ. ಯಾವ್ದಾರ ಈಕ್ವೇಷನ್ ತೆಗೆದುಕೊಂಡು ಒಂದು ಯಾವ್ದಾದ್ರು ತೆಗೆದುಕೊಳ್ಳಿ. -4m1 + ಇದು ಓರೆಗಳು ಒಂದೇ ತಗೊಳ್ಳಿ. ಇದು ಒಂದನ್ನು ತೆಗೆದುಕೊಳ್ಳಿ. ಓರೆಗಳನ್ನು ಮಾಡಿದಾಗ -4m1
ಟು 3m1 ಹೌದಾ 3m1 ಮೈನಸ್ 6m 1m ಬರುತ್ತೆ. ಇದನ್ನ ಇಲ್ಲಿ ಹೋಲಿಕೆ ಮಾಡಿದಾಗ ಮೈನಸ್ 4m1 ಮೈನಸ್ 4m2 ಇಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದ್ರೆ 7m1 ಇಸ್ ಈಕ್ವಲ್ ಟು 7m1 ಇಸ್ ಈಕ್ವಲ್ ಟು 2m ಆಗುತ್ತೆ. ಈಗ ಅದು ಹೋಲಿಕೆ ಮಾಡಿ ಮೈನಸ್ 4m1 ಮೈನಸ್ 4m2 ಅಂದ್ರೆ ಏನಾಯ್ತೀಗ ಇಲ್ಲಿ ಏನ್ ಮಾಡಿದ್ವಿ, ಇಲ್ಲಿ ಹೋಲಿಕೆ ಮಾಡ್ಕೊಂಡು ಎಡಭಾಗ ತೆಗೆದುಕೊಂಡು ಮೈನಸ್ 4m1 ಈ ಕಡೆ ಪ್ಲಸ್ 3m1 ತೆಗೆದುಕೊಂಡ್ರೆ ಮೈನಸ್ 7m ಪ್ಲಸ್ 7m1 ಮೈನಸ್ 4m2 ಈ ಕಡೆ ಇಲ್ಲಿ ಬಲಭಾಗದಿಂದ ಎಡಭಾಗ ಬಂದಾಗ ಪ್ಲಸ್ 6m 6 4 2m. therefore ಇದನ್ನ ಸುಲಭದಲ್ಲಿ ಏನಾಗುತ್ತೆ m1 ಇಷ್ಟು m2 m1 ಇಷ್ಟು m2 2 2 ನೋಡೋಣ ಒಂದ್ಸರಿ ಇನ್ನೊಂದು ಎಕ್ಸ್ಪ್ಲೇನ್ ಮಾಡೋಣ. ಇಲ್ಲಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ, ಯಾವ ಬಿಂದುವಿನಲ್ಲಿ ಅನುಪಾತಿಗಳು ಉಪಯೋಗಿಸುತ್ತೆ ಅಂತ ಕೊಟ್ಟಿದ್ದಾರೆ. ಆ ಅನುಪಾತವನ್ನು ನಾವು ಕಂಡುಹಿಡಿಯಬೇಕು. ಅವಾಗ ಏನ್ ಮಾಡಬೇಕು ಅಂದ್ರೆ ಎ ಮತ್ತು ಬಿ ಎರಡು ಬಿಂದುಗಳು ಪಿ ಆಫ್ ಎಕ್ಸ್ ಕೊಟ್ಟಾರೆ ಮೈನಸ್ 4 6 ಮೈನಸ್ 4 6 ಎಲ್ಲ ಹಾಕಬೇಕು ಈ ಕಡೆ ಯಾವ್ದ್ರಲ್ಲಿ ಪಿ ಆಫ್ ಎಕ್ಸ್ ವೈ ಏನು ಸೂತ್ರ ಕಂಡಿದ್ವಲ್ಲ ಈ ಭಾಗ ಎಡಭಾಗದಲ್ಲ. ನಂತರ ಈಗ ನನಗೆ ಗೊತ್ತಿಲ್ಲ ಇದು ಬೆಲೆ ಎಲ್ಲ ಅದು ಹಾಗೆ ಬರ್ಕೊಂಡು x2 ಬೆಲೆ 3 m1 ಹಾಗೆ x1 ಬೆಲೆ 6 ಮೈನಸ್ 6 m2 ಗೊತ್ತಿಲ್ಲ ಅದು ಹಾಗೆ ಬರ್ಕೊಂಡು ಡಿವೈಡೆಡ್ ಬೈ m1 ಪ್ಲಸ್ m2 ಅದು ಬೆಲೆ ನನಗೆ ಗೊತ್ತಿಲ್ಲ ಅದು ಹಾಗೆ ಬರ್ಕೊಂಡು ಸೂತ್ರ. ಇಲ್ಲಿ m1 ಬೆಲೆ ಮೈನಸ್ 8 ಹೌದಾ, m1 ಬೆಲೆ ಎಷ್ಟು ಮೈನಸ್ 8 ಹೌದಾ, ಅಲ್ಲ ಇದು y2 ಬೆಲೆ ಮೈನಸ್ 8. ಈಗ m1 ಹಾಗೆ ಇಟ್ಟಾರೆ m2 ಬೆಲೆ ಎಷ್ಟಾಗುತ್ತೆ ಅಂದ್ರೆ y1 ಬೆಲೆ ಎಷ್ಟು 10 ಆಗುತ್ತೆ. 10 ಹಾಗೆ ಬರ್ತದೆ ಕೆಳಗಡೆ ಛೇದದಲ್ಲಿ m1 ಪ್ಲಸ್ m2 ಅದನ್ನ ಬೆಲೆ ಗೊತ್ತಿಲ್ಲ, ಅದನ್ನ ಗೊತ್ತಿಲ್ಲದ ಬೆಲೆನ ಅಕ್ಷರ ರೂಪದಲ್ಲಿ ಇಟ್ಕೊಳ್ಳಿ. ನಂತರ ಇದು ಸಮೀಕರಣವನ್ನ ಒಂದು ಅಂತ ಬರ್ಕೊಳ್ಳಿ, ಇದೆಲ್ಲ ಆದೇಶ ಮಾಡಿ. ನಂತರ ಏನ್ ಮಾಡಬೇಕು, ಇಲ್ಲಿ xy ab ಆದ್ರೆ ಸುಮ್ಮನೆ ನಾವು ಪಿ ಆಫ್ ಎಕ್ಸ್ ವೈ ಎ ಬಿ ಅಂತ ಇಟ್ಕೊಳ್ಳಿ. ಅವಾಗ ಈ ಎರಡು ಪದಗಳು ಸಮಾನ ಅನುಕ್ರಮವಾದ x a ಆಗುತ್ತೆ, y b ಆಗುತ್ತೆ ಹೌದಾ. ಅವಾಗ ಎ ಬಿ ವಾಸ್ತವ ಸಂಖ್ಯೆಗಳನ್ನ ಕಂಡುಹಿಡಿಯಬಹುದು. ಹೇಗೆ, ಈಗ ನೋಡಿಲಿ ಮೈನಸ್ 4 ಯಾರು ಮೊದಲನೇ ಬೆಲೆ ಪಿ ಆಫ್ ಎಕ್ಸ್ ವೈ ಎ ವಾಸ್ತವ ಸಂಖ್ಯೆ ಎ ನ ಮೈನಸ್ 4 x a ಮೈನಸ್ 4 ಅನ್ನ ಮೊದಲನೇ ಬೆಲೆಗೆ ಈಕ್ವೇಟ್ ಮಾಡ್ತೀವಿ. ಈ ಮೊದಲನೇ ಭಾಗಕ್ಕೆ ನಾವು ಸಮತೋಲಿಸಿದಾಗ ಪ್ರತಿ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ವಿ, ಒರೇ ಗುಣಾಕಾರ ಮಾಡಿದ್ವಿ. ಒರೇ ಗುಣಾಕಾರ ಮಾಡ್ಕೊಳ್ಳಿ ನೋಡಿ, ಮೈನಸ್ 4m1 ಮೈನಸ್ ಇಂಟು ಪ್ಲಸ್ ಮೈನಸ್ 4m2 ಇಸ್ ಈಕ್ವಲ್ ಟು ಇಲ್ಲಿ 3m1 ಬಲಭಾಗದ್ದು ಅಂಶದಲ್ಲಿರ್ತಕ್ಕಂಥ ಬಲಭಾಗದ್ದು 3m1 ಮೈನಸ್ 3m2 3m1 ಮೈನಸ್ 6m2 ಆಗಿದೆ ಹೌದಾ. ಈಗ ಇದನ್ನು ವರ್ಗಾವಣೆ ಮಾಡೋಣ. m1 ಈ ಕಡೆ ತರಬೇಕು. therefore ಮೈನಸ್ 4m1 ಪ್ಲಸ್ 3m1 ಈ ಕಡೆ ಬಂದ್ರೆ ಮೈನಸ್ m1 ಆಯ್ತು, ಕೂಡಿದೆ ಅದೇನಾಯ್ತು ಅದಕ್ಕೆ 7m1 ಆಯ್ತು ಈ ಕಡೆ ಬರ್ತದೆ. ಈಗ ಮೈನಸ್ 6m2 ಇದೆ ಈ ಕಡೆ ತರೋದು ಏನಾಯ್ತು ಪ್ಲಸ್ 4m2 ಆಯ್ತು. ಕಳೆದ್ರೆ ಏನಾಯ್ತು 6 2 ಕಳೆದ್ರೆ 6 4 ಕಳೆದ್ರೆ 2m2. therefore 7m1 m2 ಆದ್ರೆ ನಮಗೆ ಅದನ್ನ ಅನುಪಾತದಲ್ಲಿ ಬರೆದಾಗ m1 m2 is equal to 2:7. ಈ ರೀತಿಯಾಗಿ ಪ್ರತಿ ವಿದ್ಯಾರ್ಥಿಗಳೇ ಯಾವುದೇ ಎರಡು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟು ಪಿ ಆಫ್ ಎಕ್ಸ್ ವೈ ಬಿಂದುವನ್ನು ಕೊಟ್ಟಾಗ ಯಾವ ಬಿಂದು ಅನುಪಾತದಲ್ಲಿ ವಿಭಜಿಸತಕ್ಕಂಥ ಪಿ ಆಫ್ ಎಕ್ಸ್ ವೈ ಬಿಂದುವನ್ನು ಕೊಟ್ಟಾಗ ಅನುಪಾತವನ್ನು ಕಂಡುಹಿಡಿದು ಹೇಗೆ ಅನ್ನೋದನ್ನ ನಾವು ಇದೇ ಸೂತ್ರವನ್ನು ಉಪಯೋಗಿಸಿಕೊಂಡು ಮಕ್ಕಳೇ
ಈಗ ಕೊಡ್ತಾರೆ, ಅನುಪಾತ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಅನುಪಾತವನ್ನು ಕೊಟ್ಬಿಟ್ಟು ಬಿಂದುವನ್ನು ಕೊಟ್ಟಿರ್ತಾರೆ, ಅನುಪಾತ ಕೊಡೋದು. ಆಮೇಲೆ ಇಲ್ಲಿ ಯಾವ್ದಾದ್ರು ಅಕ್ಷರಗಳನ್ನು ಕೊಡ್ತಾರೆ, ಎಕ್ಸ್ ಮತ್ತು ವೈ ಕಂಡಿದ್ದೀರಿ, ಯಾವ್ದಾದ್ರು ಬಿಂದುನ ಎಕ್ಸ್ ಬೆಲೆ ಕಂಡಿದ್ದೀರಿ, ಇಲ್ಲಿ ಬಿ ಬಿಂದುವಿನಲ್ಲಿ ಎಕ್ಸ್ ಒನ್ ವೈ ಅಂದ್ರೆ ಇಲ್ಲಿ ಎಕ್ಸ್ ಟು ವೈ ಟು ಏನು ಬೆಲೆಯನ್ನು ಕಂಡಿದ್ದೀರಿ, ಈ ರೀತಿಯಾಗೂ ನಾವು ಕೇಳ್ತಾರೆ. ಹೀಗೆ ವಿವಿಧ ಸಂದರ್ಭಗಳಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿಕೊಂಡು ಹೇಗೆ ಲೆಕ್ಕವನ್ನು ಬಿಡಿಸಬೇಕು, ಇನ್ನು ಅನೇಕ ಸಮಸ್ಯೆಗಳನ್ನ ಪಠ್ಯಪುಸ್ತಕದಲ್ಲಿರತಕ್ಕಂಥ ಸಮಸ್ಯೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತಾ ಹೋದ್ರೆ ನಿಮಗೆ ಸುಲಭವಾಗಿ ಈ ಅಧ್ಯಾಯದಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಸಾಮಾನ್ಯವಾಗಿ ಯಥೇಚ್ಛವಾಗಿ ಕೇಳ್ತಾರೆ ಮಕ್ಕಳೇ. ಆದ್ದರಿಂದ ಇದು ಬಹಳ ಪರೀಕ್ಷೆ ದೃಷ್ಟಿಯಿಂದ 3 ಅಂಕಕ್ಕೆ ಬಹಳ ಸುಲಭವಾಗಿ ಅಂಕ ಗಳಿಸ್ತಕ್ಕಂಥ ಒಂದು ನಿರ್ದೇಶಾಂಕ ರೇಖೆಗಳಲ್ಲಿ ಭಾಗ ಪ್ರಮಾಣ ಸೂತ್ರ ಬಹಳ ಮುಖ್ಯವಾದ 4 ಟೈಪ್ ಲೆಕ್ಕಗಳನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಇದರಲ್ಲಿ ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದು. ಓಕೆ ಮಕ್ಕಳೇ, ನಂತರ ನಾವು ಈಗ ಚತುರ್ಭುಜ ಕೊಡ್ತಾರೆ, ತ್ರಾಪಿಜ್ಯ ಕೊಡ್ತಾರೆ. ತ್ರಾಪಿಜ್ಯದಲ್ಲಿ ನೋಡಿ ಮಕ್ಕಳೇ, ತ್ರಾಪಿಜ್ಯದಲ್ಲಿಯೂ ಸಹ ತ್ರಿಭುಜವನ್ನ ಕಾಣ್ತೀವಿ. ಮತ್ತೆ ಒಂದು ಸಮಾಂತರ ಚತುರ್ಭುಜ ಕೊಡ್ತಾರೆ. ಸಮಾನಾಂತರ ಚತುರ್ಭುಜದಲ್ಲಿ 2 ತ್ರಿಭುಜಗಳು ಉಂಟಾಗ್ತಕ್ಕಲ್ಲ ಮಕ್ಕಳೇ, ಒಂದು ಕರ್ಣವನ್ನು ಹಾಕಿದ್ರೆ ಹಾಗಾದರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳನ್ನ ಹಿಡಿದಾಗ ಉಂಟಾಗ್ತಕ್ಕಂಥ 2 ತ್ರಿಭುಜಗಳನ್ನ ವಿಸ್ತೀರ್ಣಗಳನ್ನ ಕಂಡಿದ್ದೀರಿ ಅಂತ ಕಟ್ಬಿಟ್ಟು ಸಮಾಂತರ ಚತುರ್ಭುಜ ವಿಸ್ತೀರ್ಣ ಕಂಡಿದ್ದೀರಿ ಅಂತ ಕೇಳ್ತಾರೆ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಆಯ್ಕೆ ಮಾಡೋದು ಹೇಗೆ ನೋಡೋಣ. ಈಗ ವಿದ್ಯಾರ್ಥಿಗಳೇ, ನಾವು ಒಂದು ತ್ರಿಭುಜ ವಿಸ್ತೀರ್ಣವನ್ನು ಹೇಗೆ ಕಂಡಿದ್ದೀನ, ತ್ರಿಭುಜ ವಿಸ್ತೀರ್ಣವನ್ನ ಕಂಡಿಡಿದೆ ಹೇಗೆ ನೋಡಿ. ಮಕ್ಕಳೇ, ಈಗ ಒಂದು ತ್ರಿಭುಜ ಆಗಿದೆ ಅಂದ್ರೆ ಒಂದು ತ್ರಿಭುಜ ಬರ್ಸೋಣ ಅಂದ್ರೆ ಒಂದು ಲಾಭದ ತ್ರಿಭುಜ ಇದೆ, ಆ ತ್ರಿಭುಜದ ವಿಸ್ತೀರ್ಣವನ್ನ ಹೇಗೆ ಕಂಡಿದ್ದೀವಿ ಒಂದು ಚಿತ್ರವನ್ನು ಕಂಡ ಒಂದು ತ್ರಿಭುಜ ಇದೆ ಮಕ್ಕಳೇ ನೋಡೋಣ. ತ್ರಾಪಿಜ್ಯವಾದರೆ ತ್ರಿಭುಜ ಚಿತ್ರವನ್ನ ಕೊಟ್ಟಾಗ ಯಾವ ರೀತಿಯಾಗಿ ನಾವು ಒಂದು ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನ ಬಳಕೆ ಮಾಡಬಹುದು, ಒಂದು ಲೆಕ್ಕ ಇದೆ ನೋಡೋಣ. ಈಗ ಈ y ಅಕ್ಷ ಮತ್ತು x ಅಕ್ಷದಲ್ಲಿ ಚಿತ್ರವನ್ನು ಬರ್ಕೊಂಡ್ರೆ ಹೌದಾ, ಹೀಗೆ ಉಂಟಾಗ್ತಕ್ಕಂತ ಒಂದು ತ್ರಿಭುಜದಲ್ಲಿ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಇಲ್ಲಿ ಎ ಬಿಂದು x2 ವಿದ್ಯಾರ್ಥಿಗಳೇ, x1 ಎ ಬಿಂದು x1 y1 ಆಗಿದೆ, ಹಾಗೆಯೇ ಬಿ ಬಿಂದು x2 y2 ಆಗಿದೆ, ನಂತರ ಸಿ ಬಿಂದು x3 y3 ಆಗಿದೆ, ನಂತರ ಇಲ್ಲಿ ನಾವು q p r ಅಂತ ಲಂಬ ರೇಖೆಗಳನ್ನು ಹೇಳ್ಕೊಳ್ಳಿ. ಹೀಗೆ ಈಗ ವಿದ್ಯಾರ್ಥಿಗಳೇ, ನೀವು ಕಾಣ್ತಾ ಇಲ್ಲ ಈ ಚಿತ್ರ ನೋಡಿ ಮಕ್ಕಳೇ, ಚಿತ್ರ ನೋಡ್ತಾ ಇದ್ದೀರಲ್ಲ ನೋಡಿ. ಎ ಕ್ಯೂ ಆರ್ ಸಿ ಒಂದು ಯಾವ ಆಕೃತಿಯಾಗಿದೆ, ತ್ರಾಪಿಜ್ಯವಾಗಿದೆ ನೋಡಿ. ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ಏನು ಮಕ್ಕಳೇ, ಅರ್ಧ ಇಂಟು ಏನು ಮಕ್ಕಳೇ, ಸಮಾನಾಂತರ ಬಾಹುಗಳ ಮೊತ್ತ ಇಂಟು ಆ ಬಾಹುಗಳ ನಡುವಿನ ಅಂತರ. ಅರ್ಧ ಇಂಟು ಸಮಾನಾಂತರ ಬಾಹುಗಳ ಮೊತ್ತ ಮತ್ತು ಆ ಬಾಹುಗಳ ನಡುವಿನ ಅಂತರ, ಈ ಅಂತರವನ್ನು ಕಂಡುಹಿಡಿಯಬೇಕು ನೋಡಿ. ಇದೊಂದು ತ್ರಾಪಿಜ್ಯ ಎ ಬಿ ಕ್ಯೂ ಆರ್ ಸಿ ಒಂದು ಏನಿದೆ ತ್ರಾಪಿಜ್ಯ. ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ಏನು, ಅರ್ಧ ಇಂಟು ಸಮಾಂತರ ಬಾಹುಗಳ ಮೊತ್ತ ಇಂಟು ಆ ಬಾಹುಗಳ ನಡುವಿನ ಅಂತರವನ್ನು ಗುಣಿಸಿದಾಗ ಬರುವ ಒಂದು ಗುಣಲಬ್ಧವನ್ನು ನಾವು ತ್ರಾಪಿಜ್ಯದ ವಿಸ್ತೀರ್ಣ. ಇದರಲ್ಲಿ ಯಾವ್ಯಾವ ಆಕೃತಿ ಕಾಣ್ತೀರಿ ಮಕ್ಕಳೇ, ಇದರಲ್ಲಿ ಒಂದು ಚತುರ್ಭುಜ ಕಾಣ್ತೀರಾ, ಮತ್ತೇನ್ ಕಾಣ್ತೀರಿ, ಎ ಬಿ ಸಿ ಒಂದು ತ್ರಾಪಿಜ್ಯ ತ್ರಿಭುಜವನ್ನ ಕಾಣ್ತೀರಿ. ಹಾಗಾದ್ರೆ ನಮಗೆ ಎ ಬಿ ಸಿ ಬಿಂದುಗಳನ್ನ ಕೊಟ್ಟಿದ್ದಾರೆ, ಹಾಗಾದ್ರೆ ಕ್ಯೂ ಬಿಂದು ಆರ್ ಬಿಂದುವನ್ನು ಕೊಟ್ಟಿರ್ತಾರೆ. ನಾವು ಸುಲಭವಾಗಿ ನಾವು ಈ ತ್ರಾಪಿಜ್ಯ ವಿಸ್ತೀರ್ಣ ಕಂಡುಹಿಡಿಯಬಹುದು. ಅದಕ್ಕಿಂತ ಮುಂಚೆ ತ್ರಾಪಿಜ್ಯ ವಿಸ್ತೀರ್ಣ ಕಂಡುಹಿಡಿಯೋದಕ್ಕಿಂತ ಮುಂಚೆ ಮಕ್ಕಳೇ, ಒಂದು ತ್ರಿಭುಜ ಬಿಂದುಗಳು ಇದು ಎ ಬಿ ಸಿ ಒಂದು ತ್ರಿಭುಜವನ್ನು ಗಮನಿಸಿ. ಎ ನಿರ್ದೇಶಾಂಕ ಬಿಂದುಗಳು x1 y1 a,
ಬಿ ನಿರ್ದೇಶಕ ಬಿಂದುಗಳು x2 y2, ಸಿ ನಿರ್ದೇಶಕ ಬಿಂದುಗಳು x3 y3 ಆದರೆ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಲಿಕ್ಕೆ ಮಕ್ಕಳು ಏನ್ ಸೂತ್ರ? ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನ್ ಮಕ್ಕಳೇ? ಅರ್ಧ ಇಂಟು ಪಾದ ಇಂಟು ಎತ್ತರ. ವೆರಿ ಗುಡ್. ಹೇಳ್ತಾ ಇದ್ದಾರೆ ವಿದ್ಯಾರ್ಥಿ. ಓಕೆ, ಈಗ ನಿಮ್ಮ ರೇಖಾಪಥದ ವಿಸ್ತೀರ್ಣಗಳ ಸೂತ್ರಗಳನ್ನ ಗಮನದಲ್ಲಿಟ್ಕೋಬೇಕು ಮಕ್ಕಳೇ. ನಿರ್ದೇಶಾಂಕ ರೇಖೆಗಳಲ್ಲಿ ನೀವು ಸಮತಲಾಕೃತಿಗಳ ಎಲ್ಲಾ ಆಕೃತಿಗಳ ವಿಸ್ತೀರ್ಣಗಳನ್ನು ಸಹ ನೀವು ಸೂತ್ರವನ್ನ ಗಮನದಲ್ಲಿಟ್ಕೋಬೇಕು ಮಕ್ಕಳೇ. ಅದರ ಮೇಲೆ ಸೂತ್ರ ಗೊತ್ತಿತ್ತು ಅಂದ್ರೆ ನಾವು ಈಗಾಗಲೇ ಸಾಧಿಸಿರ್ತಕ್ಕಂಥ ಸೂತ್ರಗಳ ಆಧಾರದ ಮೇಲೆ ವಿಸ್ತೀರ್ಣ ಕಂಡುಹಿಡಿಯಬಹುದು, ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯಬಹುದು, ಅನುಪಾತವನ್ನು ಕಂಡುಹಿಡಿಯಬಹುದು. ಓಕೆ, ಪ್ರತಿ ವಿದ್ಯಾರ್ಥಿಗಳ ತ್ರಿಭುಜದ ವಿಸ್ತೀರ್ಣ ಸೂತ್ರ ಹೇಗೆ ಬರುತ್ತೆ ನೋಡಿ. ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ನಾವು ಈ ಪ್ರೂಫ್ ಅನ್ನ ಸಾಧಿಸಿದಾಗ ಅದಕ್ಕೆ ಉತ್ತರ ಪಾದಕ್ಕೆ ಏನು ಬರುತ್ತೆ ನೋಡಿ. ಓಕೆ, ಅರ್ಧ ಇಂಟು 3 ನಿರ್ದೇಶಾಂಕ ಬಿಂದುಗಳು ಕೊಡ್ತೇವೆ. ಶೃಂಗ ಬಿಂದುಗಳ ಅಳತೆ, ಶೃಂಗ ಬಿಂದುಗಳಿಗೆ ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾರೆ. ಅವಾಗ ಹೇಗೆ ಬರಬೇಕು? ಅರ್ಧ ಇಂಟು ಬಿಗ್ ಬ್ರಾಕೆಟ್ ಅಧಿಕ ಆವರಣ ಅಥವಾ ಬಿಗ್ ಬ್ರಾಕೆಟ್ ಅಂತ ಕರೀತೀವಿ, x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2 ಬಿಗ್ ಬ್ರಾಕೆಟ್ ಕ್ಲೋಸ್. ಇದು ಏನಿದೆ ಅಂದ್ರೆ 3 ನಿರ್ದೇಶಾಂಕ ಬಿಂದುಗಳ ಶೃಂಗ ಬಿಂದುಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ. ಇದು ಪ್ರೂಫ್ ಏನು ಕೇಳೋದಿಲ್ಲ, ಪ್ರೂಫ್ ಏನು ಬೇಕಾಗಿಲ್ಲ. ನಮಗೆ ಈ ಸೂತ್ರವನ್ನು ಗಮನದಲ್ಲಿಟ್ಕೊಳ್ಬೇಕು. ನೋಡಿ, ಅರ್ಧ ಇಂಟು ಬಿಗ್ ಬ್ರಾಕೆಟ್ x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್. ಸುಲಭವಾಗಿ ಗೊತ್ತಿದೆ ಹೇಗೆ ಮಕ್ಕಳೇ? ಅರ್ಧ ಗೊತ್ತಿದೆ, ಅರ್ಧ ಇಂಟು ಪಾದ ಇಂಟು ಎತ್ತರ, ಬಿಗ್ ಬ್ರಾಕೆಟ್ ಹಾಕಿ ಅರ್ಧ ಹಾಕಿದೆ. ನಂತರ ಬಿಗ್ ದೂರ ತೆಗೆದುಬಿಟ್ರೆ x1 ಆದ್ಮೇಲೆ ನೆಕ್ಸ್ಟ್ ಇನ್ನು y2 ತೆಗೆದುಕೊಳ್ಳಿ. x2 ತಗೋಬೇಕು, y ನಿರ್ದೇಶಕ ಬಿಂದುಗಳು. y ನಿಂದ ಮುಂದೆ ಯಾವ್ದಪ್ಪ? y2 ಮೈನಸ್ y3. y3 ಆದ್ಮೇಲೆ ಯಾವ್ದು ತಗೋಬೇಕು? ಮತ್ತೆ ಪ್ಲಸ್ x2. y3 ಅದೇ y3 ಗೆ ಸ್ಟಾರ್ಟ್ ಮಾಡಿ y3 ಮೈನಸ್ y1. ಮತ್ತೆ x2 ಆದ್ಮೇಲೆ ಯಾವ್ದು ತಗೋಬೇಕು? x3 ಬರಬೇಕಲ್ವಾ? ನೆಕ್ಸ್ಟ್ y1 ಗೆ ನಿಂತ್ಕೊಂಡಿದೆ, y1 ಅಂತ ನೆಕ್ಸ್ಟ್ ಯಾವ್ದು ಬರಬೇಕು? y1 ಮತ್ತೆ y1 ಮೈನಸ್ y2 ಬರಬೇಕು. ಬ್ರಾಕೆಟ್ ಕ್ಲೋಸ್ ಮಾಡಿ. ಈಗ ಬೆಲೆಗಳನ್ನ ಆದೇಶ ಮಾಡಿ ಮಕ್ಕಳೇ. ಈ ಬೆಲೆಗಳನ್ನ ಆದೇಶ ಮಾಡೋದ್ರ ಮುಖಾಂತರ ನಾವೀಗ ಇದಕ್ಕೆ ನಾವು ABC ನಿರ್ದೇಶಾಂಕ ಬಿಂದುಗಳ ಬೆಲೆಯನ್ನ ನಾವು ಈಗ ಸೂತ್ರದಲ್ಲಿ ಹಾಕಿ ವಿಸ್ತೀರ್ಣವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಮಕ್ಕಳೇ. ಅದನ್ನ ನೋಡೋಣ, ಲೆಕ್ಕ ಎಷ್ಟು ಬರುತ್ತೆ ಅಂತ ನೋಡೋಣ ಮಕ್ಕಳೇ. ಉತ್ತರ 24 ಸೂತ್ರ ಮಾಡೋಣ. ಬಿಡಿಸೋಣ ಮಕ್ಕಳೇ. ಓಕೆ, ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಲ್ಲ ನೋಡಿ. ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ವಿಸ್ತೀರ್ಣ ಅರ್ಧ ಇಂಟು ಬಿಗ್ ಬ್ರಾಕೆಟ್ x1 y1 x2 y2 x3 y3 ಬರ್ಕಾಯ್ತಾರೆ ಗೊತ್ತಿದೆ. ಈ ಬೆಲೆಗಳೆಲ್ಲ ಗೊತ್ತಿದೆ. ನಾ ಸೂತ್ರಕ್ಕೆ x1 ತೆಗೆದುಕೊಳ್ತೀನಿ. x1 ಅಂದ್ರೆ 1, y2 ಅಂದ್ರೆ ಎಷ್ಟು ಮಕ್ಕಳೇ? 6 ಮೈನಸ್ y3 ಎಷ್ಟಪ್ಪ? ಮೈನಸ್ 5 ಬಿಗ್ ಬ್ರಾಕೆಟ್ ಕ್ಲೋಸ್ ಪ್ಲಸ್. ಹೌದಾ? ನೆಕ್ಸ್ಟ್ ಏನು? x2 ಬೆಲೆ ಎಷ್ಟಿದೆ? ಮೈನಸ್ 4 ಬ್ರಾಕೆಟ್. x2 ಇಂಟು y3 ಎಷ್ಟು? ಮೈನಸ್ 5 ಮೈನಸ್ y1 ಎಷ್ಟಿದೆ? ಮೈನಸ್ ಆಫ್ ಮೈನಸ್ 1 ಬಿಗ್ ಬ್ರಾಕೆಟ್ ಕ್ಲೋಸ್ ಪ್ಲಸ್ x3 ಎಷ್ಟು? ಮೈನಸ್ 3. ಹೌದಾ? ಆಮೇಲೆ x3 ಆದ್ಮೇಲೆ ಸೂತ್ರದಲ್ಲಿ y1 ಕೊಡ್ತಾನೆ. y1 ಎಷ್ಟಿದೆ? y1 ಬೆಲೆ ಮೈನಸ್ 1. ಹೌದಾ? y1 ಮೈನಸ್ 1 ಮೈನಸ್ y2 ಬೆಲೆ ಎಷ್ಟು ಮಕ್ಕಳೇ? 6 ಮೈನಸ್ 4. ಹೌದಾ? ಇದು ಬಿಗ್ ಬ್ರಾಕೆಟ್ ಕ್ಲೋಸ್. ಹೌದಾ? ಬಿಗ್ ಬ್ರಾಕೆಟ್ ಕ್ಲೋಸ್ ಮಾಡೋಣ. ಹೌದಾ? ಈಗ ಬಿಡಿಸಿ ಮಕ್ಕಳೇ. ಅರ್ಧ ಇಂಟು ಈಗ ಸ್ಮಾಲ್ ಬ್ರಾಕೆಟ್ ಅಂದ್ರೆ ಒಳಗಡೆ ಒಂದು ಸಿಂಪಲ್ ಬ್ರಾಕೆಟ್ ಇದೆ, ಅಲ್ಪಾವರಣೆ 1 ಸ್ಮಾಲ್ 6 ಮೈನಸ್ ಇಂಟು ಮೈನಸ್
ಪ್ಲಸ್ 5 ಪ್ಲಸ್ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಬಿಡಿಸ್ಕೋಬೇಕು ನೋಡಿ ಇಲ್ಲಿ ಮೈನಸ್ 4 ಆಯ್ತು ಈಕ್ವಲ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ ಮೈನಸ್ 5 ಪ್ಲಸ್ 1 ಆಗುತ್ತೆ ಬಿಡಿಸ್ಕೊಳ್ಳೋಣ ಇನ್ನೊಂದ್ಸರಿ ನೆಕ್ಸ್ಟ್ ಮೈನಸ್ 3 ಇಂಟು ಮೈನಸ್ ಇಂಟು ಮೈನಸ್ ಏನಾಯ್ತು ಮೈನಸ್ 1 ಮೈನಸ್ 6 ಏನಾಗ್ತದೆ y3 ಮೈನಸ್ ಇದು ಲಾಸ್ಟ್ ಇದೆ y1 ಮೈನಸ್ y2 ಮೈನಸ್ 1 ಮೈನಸ್ y2 ಆವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಮೈನಸ್ 6 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಅವು 1 6 ಒಂದೇ 6 ಒಂದೇ 6 ಪರ್ಫೆಕ್ಟ್ ಕ್ಲೋಸ್ ಹೌದಾ ಈಗ ಮಾಡಿ ಮುಖ ಈಗ ಮಾಡ್ತಾ ಹೋಗಿ ಹೌದಲ್ಲ ಎಷ್ಟು ಬಂತು ನೋಡಿ ಮೈನಸ್ 6 ನೋಡಿ ಒಂದನೇ ಅಂಶ 6 ಪ್ಲಸ್ 5 11 ಎರಡನೇ ಅಂಶ ನೋಡಿ ಎಷ್ಟು ಬರುತ್ತೆ 14 ಬರುತ್ತೆ ಒಮ್ಮೆ ನೆಕ್ಸ್ಟ್ ಕೊನೆಯ ಅಂಶ 21 ಬರುತ್ತೆ ಮೈನಸ್ 7 ಇಂಟು 3 ಮೈನಸ್ 7 ಇಂಟು 3 ಇಲ್ಲಿ ಮೈನಸ್ 7 ಇಂಟು 3 ಏನು ಗೊತ್ತೋ ಮೈನಸ್ 1 ಮೈನಸ್ 6 ಮೈನಸ್ 1 ಮೈನಸ್ 6 ಇಲ್ಲಿ ಮೈನಸ್ 7 ಆಗುತ್ತೆ ಅಲ್ಲ 7 ಇಂಟು ಪ್ಲಸ್ 3 ಬೆಲೆ ಕೆಲಸ ಮಾಡಿ ಮತ್ತೆ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗುತ್ತೆ ನೆಕ್ಸ್ಟ್ 6 18 6 ಇಂಟು 5 6 6 ಎಷ್ಟಪ್ಪ 11 ಪ್ಲಸ್ 14 ಪ್ಲಸ್ 21 ಎಷ್ಟು ಕೊಡಿ 11 ಪ್ಲಸ್ 16 ಪ್ಲಸ್ 21 ಕೊಡಿ 11 6 7 1 8 is equal to 18 6 7 8 2 1 3 4 48 2 ಒಂದೇ 2 24 ಚದರ ಬೆಲೆನ ಸರಿಯಾಗಿ ಆದೇಶ ಮಾಡಬೇಕು ಅಂದ್ರೆ ಬೆಲೆಯನ್ನು ಆದೇಶ ಮಾಡೋದಿದೆಯಲ್ಲ ಬಹಳ ಮುಖ್ಯ ಇಲ್ಲಿ ಸರಿಯಾಗಿ ಬರ್ಕೊಂಡು ನಾವು ಉಳಿಸ್ಬೇಕಾಗುತ್ತೆ ನೋಡಿ ಇನ್ನೊಂದು ಸರಿ ಹೇಳೋಣ ನೋಡಿ x1 y1 ಇದು x2 y2 ಇದು x3 y2 ಸೂತ್ರ ಅರ್ಧ ಇಂಟು x1 ಇಂಟು x1 ಆದ್ಮೇಲೆ ಏನು ಮಾಡಬೇಕು ಸೂತ್ರದಲ್ಲಿ y2 ಮೈನಸ್ y3 y2 ಮೈನಸ್ y3 6 ಮೈನಸ್ y3 ಅಂದ್ರೆ ಮೈನಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ 6 11 ನೆಕ್ಸ್ಟ್ ಏನಿದೆ ಸೂತ್ರದಲ್ಲಿ x2 ಅಂದ್ರೆ ಏನು x2 ಅಂದ್ರೆ ಎಷ್ಟು ಮಕ್ಕಳೇ ಮೈನಸ್ 4 ಮೈನಸ್ 4 ಅನ್ನ ಇಲ್ಲಿ ಗುಣಿಸ್ಕೊಂತೀವಿ ಮೈನಸ್ 1 ಮೈನಸ್ ಇಂಟು ಪ್ಲಸ್ ಹೌದಾ ಪ್ಲಸ್ 1 ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಹೌದಾ 5 ಪ್ಲಸ್ 1 ಮೈನಸ್ 5 ಪ್ಲಸ್ 1 ಅಂದ್ರೆ 5 ರಲ್ಲಿ 1 ಕಡೆ 4 ಅವಾಗ ಮೈನಸ್ 4 ಆಯ್ತು ಇಂಟು 5 ಮೈನಸ್ 5 ಪ್ಲಸ್ 1 ಹೌದಾ ಈಗ 4 ಎಷ್ಟು ಮಕ್ಕಳೇ 16 ನೆಕ್ಸ್ಟ್ ಅದೇ ರೀತಿಯಾಗಿ x3 ಬಂತು x3 ಗೆ ಎಷ್ಟು ಬೆಲೆ ಮಕ್ಕಳೇ x3 ಕೊಟ್ಟಿರಲ್ಲ -3 ಅಂದ್ರೆ -3 ಮೈನಸ್ ಪ್ಲಸ್ ಆಗುತ್ತೆ ಮತ್ತೆ x3 y1 y2 y1 ಇದೆ -1 y1 y2 -1 -6 ಕೂಡಿದೆ -7 -7 ಇಂಟು 3 -7 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ 21 ಆಗುತ್ತೆ ಎಷ್ಟಾಗುತ್ತೆ ಪ್ಲಸ್ 21 ಇದು -3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 7 3 21 ಇಲ್ಲಿ ಸಹ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅದು 4 5ರಲ್ಲಿ 1 ಕಳೆದ್ರೆ 4 ಆಯ್ತು -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಅರ್ಥ ಆಯ್ತು ಮಕ್ಕಳೇ -5ರಲ್ಲಿ 1 ಕಳೆದ್ರೆ -4 -4 ಇಂಟು -4 ಪ್ಲಸ್ 16 therefore 11 ಪ್ಲಸ್ 16 ಪ್ಲಸ್ 21 ಈಗ ಎರಡೇ ಒಂದು ಇಂಟು 48 ಇದು ಸಂಕ್ಷಿಪ್ತಗೊಳಿಸಿರಿ ಎರಡೊಂದೇ 2 4 4 ಇರಬೇಕು ಇದು ಕೊಟ್ಟು 24 ಚದರ ಮಾರ್ಗಗಳು ಹೀಗೆ ವಿದ್ಯಾರ್ಥಿಗಳೇ ನಾವು
ಒಂದು ತ್ರಿಭುಜದಲ್ಲಿ 3 ಶೃಂಗಬಿಂದುಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ಸಮಸ್ಯೆಯನ್ನ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿ. ಮೊದಲು ನಾವು ಎ ನಿರ್ದೇಶಕ ಬಿಂದು x1 y1 ಆಗಿರಲಿ, ಬಿ ನಿರ್ದೇಶಕ ಬಿಂದು x2 y2 ಆಗಿರಲಿ, ಸಿ ನಿರ್ದೇಶಕ ಬಿಂದು x3 y3 ಆಗಿರಲಿ ಅಂತ ಬರ್ಕೊಳ್ಳೋದು. ಸೂತ್ರವನ್ನ ಸ್ಪಷ್ಟವಾಗಿ ಬರ್ಕೊಂಡ್ಬಿಟ್ಟು ಬೆಲೆಗಳನ್ನ ಅನುಕ್ರಮವಾದ ಬೆಲೆಗಳನ್ನ ಸರಿಯಾಗಿ ತಪ್ಪಿಲ್ಲದೆ ನೋಡಿ, ಬಿಗ್ ಬ್ರಾಕೆಟ್ ಸ್ಟಾರ್ಟ್ ಅರ್ಧ ಇಂಟು ಬಿಗ್ ಬ್ರಾಕೆಟ್ ನೋಡಿ, x1 ಇಂಟು ಇಲ್ಲಿ ಮತ್ತೆ ಒಳಗಡೆ ಮತ್ತೆ ಸ್ಮಾಲ್ ಬ್ರಾಕೆಟ್ ಬರುತ್ತೆ ನೋಡ್ರಿ, ಅಲ್ಪಾವರಣ ಬರುತ್ತೆ. ಅದಕ್ಕೋಸ್ಕರ ಚಿಹ್ನೆಗಳನ್ನ ಬಹಳ ನಿಖರವಾಗಿ ಬರ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ತಪ್ಪಾದ ಮಕ್ಕಳ ನಮಗೆ ಉತ್ತರ ಎಲ್ಲ ಪೂರ್ತಿ ತಪ್ಪಾಗುತ್ತೆ. ನೋಡಿ 6 ಮೈನಸ್ ಬಿಗ್ ಸೂತ್ರದ್ದು ಮೈನಸ್ ಅಲ್ವಾ, ಸೂತ್ರದ ಮೈನಸ್ y2 ಮೈನಸ್ y3 y2 ಇದೆ, ಮೈನಸ್ ಇದೆ ಸೂತ್ರದ್ದು, ಮತ್ತೆ y3 ಮೇಲೆ ಮೈನಸ್ ಇದೆ, ಅದನ್ನ ಬ್ರಾಕೆಟ್ ಅಲ್ಲಿ ಹಾಕೊಂಡಿದ್ವಿ. ಇದನ್ನು ಬಿಡಿಸ್ಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 6. ಹೀಗೆ ಪ್ರತಿಯೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೋಡಿ ಈ ಚಿಹ್ನೆಗಳನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಬೆಲೆಯನ್ನ ಸರಿಯಾಗಿ ಬಿಡಿಸ್ಬೇಕು. ಸ್ಪಷ್ಟವಾಗಿ ನಿಖರವಾಗಿ ಬಿಡಿಸ್ಕೊಳ್ಳೋದ್ರಿಂದ ಸಂಕ್ಷಿಪ್ತವಾಗಿ ಶುದ್ಧೀಕರಿಸಿ ನಂತರ ಇದನ್ನ ಅಂಶಛೇದಗಳನ್ನು ಒಂದೇ ಮಧ್ಯೆಯಿಂದ ಭಾಗಿಸ್ತಾ ಹೋಗ್ತೀರಾ. ಕನಿಷ್ಠ ಸಂಖ್ಯೆಯನ್ನು ಭಾಗಿಸೋದ್ರೆ ಆ ಉತ್ತರ ಬರುತ್ತೆ ನಿಮಗೆ. ಅದು ಚದರಾಂಶ ಅಂತ, ಅದು ಸೆಂಟಿಮೀಟರ್ ಅಂತ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಚದರಮಾನಗಳು ವಿಸ್ತೀರ್ಣ ಯಾವಾಗಲೂ ಚದರಮಾನಗಳು ಇರ್ತೀವಿ. ಓಕೆ, ಹೀಗೆ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಅಭ್ಯಾಸದಲ್ಲಿ ಈ ರೀತಿಯ ಸಮಸ್ಯೆಗಳು ಮತ್ತು ಅನೇಕ ಸಮಸ್ಯೆಗಳಿದ್ದಾವೆ ಮಕ್ಕಳು, ಹೌದಲ್ಲ? ನೋಡೋಣ ಮತ್ತೆ. ಅಂದರೆ ಇದನ್ನು ನಾವು ಕಲಿತಂತ ಪಾಠ ಇನ್ನೊಂದು ಲೆಕ್ಕ ಇದೆ. ಇದೇ ರೀತಿಯ ಸಮಸ್ಯೆ ಬೇಕಾದಷ್ಟು ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಅನೇಕ ಎಕ್ಸಾಂಪಲ್ಸ್ ಇದ್ದಾವೆ, ಉದಾಹರಣೆಗಳ ಲೆಕ್ಕಗಳು ವಿವಿಧ ರೀತಿಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಅದ್ರ ಬದಲಿ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಕೆ ಅಂತ ಕೊಟ್ಬಿಡ್ತಾರೆ ಒಂದು ನಿರ್ದೇಶಕ ಬಂದು, ಆವಾಗ ಏನು ಮಾಡಬೇಕು? ಆಮೇಲೆ ಇನ್ನೊಂದು ಮಕ್ಕಳೇ ಗೊತ್ತಿದೆಯಲ್ಲ, ಕೆಳಗಿನ ಪ್ರತಿಯೊಂದು ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ. ಅದು ನಿಮ್ಗೆ ಗೊತ್ತಿದೆ. ಸರಳ ರೇಖಾಗತವಾಗಿದ್ದ ಕಂಡು ಎ ಬಿ ಪ್ಲಸ್ ಬಿ ಸಿ ಎ ಸಿ ಅಂತ ಮಾಡ್ಕೊಂಡು ಏನ್ ಮಾಡ್ಕೋಬೇಕು, ಕೆ ಬೆಲೆ ಕಂಡುಹಿಡಿಯಬೇಕು. ನಮ್ಮ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯೋದು. ಇನ್ನೊಂದು ಒಂದು ಚತುರ್ಭುಜ ಲೆಕ್ಕ ಕೊಟ್ಟಿದೆ. ಚತುರ್ಭುಜದ ಅನುಕ್ರಮ ಶೃಂಗಗಳು -4 -2 -3 -5 3 -2 ಮತ್ತು 2 3 ಈ ನಿರ್ದೇಶಕ ಬಿಂದುಗಳು ಹೊಂದಿವೆ. ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ, ಚತುರ್ಭುಜ ಕೊಟ್ಟಾಗ ಈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅವಾಗ ಏನು ಮಾಡಬೇಕು ಅಂದ್ರೆ, ಚತುರ್ಭುಜ ವಿಸ್ತೀರ್ಣ ನಮಗೆ ಗೊತ್ತಿಲ್ಲ, ಕಂಡಕ್ಕೆ ಇದು ಗೊತ್ತಿದೆ. ಏನ ಚತುರ್ಭುಜ ವಿಸ್ತೀರ್ಣ ಅರ್ಧ ಇಂಟು ಕರ್ಣ ಇಂಟು ಕರ್ಣಗಳ ಲಂಬಗಳ ಅಥವಾ ಅರ್ಧ ಇಂಟು ಕರ್ಣಗಳ ಅರ್ಧ ಇಂಟು d1 ಇಂಟು dt ಅಂದ್ರೆ ಕರ್ಣಗಳ ಗುಣಲಬ್ಧ ಅಂತ ಮಾಡ್ತೀವಿ ಒಂದು ಚತುರ್ಭುಜ ವಿಸ್ತೀರ್ಣ. ಆದರೆ ಕರ್ಣ ಮಾಡ್ತೇವೆ ಫಸ್ಟ್ ನಾವೇನ್ ಮಾಡ್ಬೇಕು, 4 ಶೃಂಗಬಿಂದುಗಳನ್ನು ಕೊಟ್ಟಿದಾಗ ಒಂದು ಚತುರ್ಭುಜಪ್ಪ, ಅವಾಗ ಏನ್ ಮಾಡ್ತೀರಾ, ಒಂದು ಚತುರ್ಭುಜ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಯಾವ್ದು ಅರ್ಥ ಸಮಾಂತರ ಏನು ಅರ್ಥ ಏನು ಕೊಟ್ಟಿಲ್ಲ, ನಾವು ಒಂದು ಕರ್ಣ ಹೇಳ್ಕೊಳ್ಳಿ ಎ ಬಿ ಸಿ ಡಿ. ಈಗ 2 ತ್ರಿಭುಜಗಳಾಗಲ್ಲ ಅಲ್ವಾ? ಚತುರ್ಭುಜದಲ್ಲಿ ಎಷ್ಟು ತ್ರಿಭುಜಗಳು ಉಂಟಾಗಿರ್ತವೆ? ಒಂದು ಕರ್ಣ ಹಾಕೊಂಡ್ರೆ 2 ತ್ರಿಭುಜಗಳು ಉಂಟಾಗ್ತವೆ. ಹಾಗಾದ್ರೆ ಇದ್ರ ವಿಸ್ತೀರ್ಣ ಕಂಡಿದ್ದೀರಿ, ಎ ಬಿ ಡಿ ವಿಸ್ತೀರ್ಣ ಕಂಡಿದ್ದೀರಿ ಮತ್ತು ಬಿ ಡಿ ಸಿ ವಿಸ್ತೀರ್ಣ ಕಂಡಿದ್ದೀರಿ. ಅವಾಗ ಆ 2 ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿದು ಬಿಟ್ರೆ ಅವೆರಡು ವಿಸ್ತೀರ್ಣಗಳನ್ನು ಮೊತ್ತವನ್ನು ಕಂಡಿದೆ ಎ ಬಿ ಸಿ ಡಿ ಚತುರ್ಭುಜ ವಿಸ್ತೀರ್ಣ ಸಿಗುತ್ತೆ. ಆಗುತ್ತೆ ಮಾಡ್ಬೋದಲ್ಲ? ಮನೆಯಲ್ಲಿ ಪ್ರಯತ್ನ ಮಾಡಿಬಿಟ್ರೆ ಗೃಹಪಾಠವಾಗಿ. ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ, 9ನೇ ತರಗತಿಯಲ್ಲಿ ಒಂದು ತ್ರಿಭುಜದ ಮಧ್ಯರೇಖೆಯು ಅದನ್ನು 2 ಸಮ ವಿಸ್ತೀರ್ಣ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಎಂದು ಕಲಿತಿದ್ದೀರಿ. ಹಾಗಾದರೆ ಎ 4 - 6 ಬಿ 3, -2 ಮತ್ತು ಸಿ 5, 2 ಈ ಶೃಂಗಬಿಂದುಗಳಾದ ಆಗಿರುವ ಎ ಬಿ ಸಿ ತ್ರಿಭುಜವನ್ನು ಕಾಣಿಸಿ. ಒಂದು ತ್ರಿಭುಜಕ್ಕೆ ಮಧ್ಯರೇಖೆ ಆಗ್ತದೆ. ಇದು ಇನ್ನೊಂದು ಲೆಕ್ಕ ಏನಪ್ಪ ಅಂತಂದ್ರೆ, ಒಂದು ತ್ರಿಭುಜಕ್ಕೆ ಮಧ್ಯರೇಖೆ ಆಗ್ತದೆ. ಹೇಗೆ? ಒಂದು ತ್ರಿಭುಜ ಕೊಟ್ಟರೆ ಇಲ್ಲಿ ಈ ತ್ರಿಭುಜ ಕೊಟ್ಟರೆ ಇದಕ್ಕೊಂದು ಮಧ್ಯರೇಖೆ ಎ ಬಿ ಸಿ. ನೋಡಿ, ಒಂದು ತ್ರಿಭುಜ ಕೊಟ್ಟರೆ 3 ಶೃಂಗಬಿಂದು ಕೊಟ್ಟರೆ ತ್ರಿಭುಜಕ್ಕೆ ಮಧ್ಯೆ 2 ಸರ್ವಸಮ ತ್ರಿಭುಜಗಳನ್ನ ಸಮ ತ್ರಿಭುಜ ವಿಸ್ತೀರ್ಣಗಳನ್ನು ವಿಭಜಿಸುತ್ತದೆ ಕಲ್ತಿದೆ. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ತಾಳೆ ಮಾಡಿ ಅಂದ್ರೆ
ಇದಕ್ಕೆ ಈ ಮಧ್ಯ ಬಿಂದು ಬೆಲೆ ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ವೈ ಅಂತ ಹೇಳಿಕೊಂಡು ಈಗ ಇಲ್ಲಿ ಬಿಂದು ಅಂತ ಹೇಳಿಕೊಂಡು ಎ ಬಿ ಪಿ ಇವೆಲ್ಲ ವಿಸ್ತೀರ್ಣ ಕಂಡುಹಿಡಿದು ಎ ಬಿ ಸಿ ವಿಸ್ತೀರ್ಣ ತಾಳೆ ಮಾಡಿದ್ದಾರೆ. ಇಡೀ ಎ ಬಿ ಸಿ ವಿಸ್ತೀರ್ಣ ಕಂಡುಹಿಡಿದು ಸೂತ್ರದಿಂದ ಮತ್ತೆ ಅದನ್ನು ಭಾಗ ಮಾಡಿ ಎ ಬಿ ಪಿ ಈ ಬಿಂದುಗಳನ್ನು ಕಂಡುಹಿಡ್ತಾರೆ. ಪಿ ಆಫ್ ಎಕ್ಸ್ ವೈ ಕಂಡುಹಿಡ್ತಾರೆ. ಪಿ ಆಫ್ ಎಕ್ಸ್ ವೈ ಕಂಡುಹಿಡ್ಕೊಳ್ಳೋದು ಹೇಗೆ ಅಂದ್ರೆ ಸಮಭಾಗಗಳನ್ನು ವಿಭಾಗಿಸಿ ಅವರೇ ಕೊಟ್ಟಾರೆ. ಸಮ ವಿಸ್ತೀರ್ಣ ತ್ರಿಭುಜಗಳನ್ನಾಗಿ ಅಂದ್ರೆ 1:1 ಅಂದ್ರೆ M1 M2 ಏನಾಗ್ಬೇಕು ನಾವು M1 M2 ಅನುಪಾತ 1:1 ಹಾಕಬೇಕು. ಆವಾಗ ಇದಕ್ಕೆ ಇದು M2 ಅನುಪಾತ 1:1 ಹಾಕಿ ಅವಾಗ ಪಿ ಆಫ್ 1:1 ಅನುಪಾತವನ್ನು ಹಾಕಿದಾಗ ಆ ಬಿಂದುಗಳನ್ನು ಕಂಡುಹಿಡಿದು ನಾವು ತಾಳೆ ಮಾಡಿ ಅಂತ ಇದ್ದೇವೆ. ಓಕೆ ಮಕ್ಕಳೇ, ಹೀಗೆ ಸಮಸ್ಯೆಗಳನ್ನು ಹಾಗಾದರೆ ನಾವು ಪ್ರೀತಿ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ನಾವು ಒಟ್ಟಾರೆ ಸಾರಾಂಶವನ್ನು ನಾವು ಗಮನಿಸಿದರೆ ಏನೇನು ಕಲ್ತಿದ್ವಿ ಮಕ್ಕಳೇ? ಒಂದು ಇವತ್ತಿನ ತರಗತಿಯಲ್ಲಿ ಕಲಿತ ಪಾಠ ಅಂದ್ರೆ ಏನು? ಭಾಗ ಪ್ರಮಾಣವಾದ ಸೂತ್ರವನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಮತ್ತು ಅದರಿಂದ ಅನೇಕ ವಿವಿಧ ಸಂದರ್ಭಗಳಲ್ಲಿ ಪ್ರಶ್ನೆಗೆ ಅನುಗುಣವಾಗಿ ಸಮಸ್ಯೆಯನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ಕಲ್ತ್ಕೊಂಡ್ವಿ. ನಂತರ ತ್ರಿಭುಜದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದು, ಶೃಂಗಬಿಂದುಗಳನ್ನು 3 ಶೃಂಗಬಿಂದುಗಳ ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಾಗ ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳ್ಕೊಂಡ್ವಿ. ಮತ್ತೆ ಹಾಗೆಯೇ ಹಲವಾರು ಸ್ವಲ್ಪ ಸುಳಿವನ್ನೇ ಕೊಟ್ಟಿದ್ದೀವಿ. ಚತುರ್ಭುಜ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕು, ಆಮೇಲೆ ಸಮಾಂತರ ಚತುರ್ಭುಜದಲ್ಲಿ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕು, ನಂತರ ಒಂದು ತ್ರಾಪಿಜ್ಯದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕು, ಸೂತ್ರಗಳ ಸಮತಲಾಕೃತಿಗಳ ವಿಸ್ತೀರ್ಣ ಸೂತ್ರ ನಿಮಗೆ ಸ್ವಲ್ಪ ನೆನಪಿರಬೇಕು. ಅದರ ಜೊತೆಗೆ ನಾವು ಅಲ್ಲಿ ಅನುಪಾತಗಳನ್ನು ಬರ್ಕೊಳ್ಳೋದು ಸುಲಭವಾಗಿ ಸ್ವಲ್ಪ ಗೊತ್ತಿಟ್ಕೊಂಡ್ಬಿಟ್ರೆ ನೀವು ಮಾಡ್ತಾ ಹೋಗ್ಬೋದು ಮಕ್ಕಳೇ. ಹೀಗೆ ಈ ಅಧ್ಯಾಯದಲ್ಲಿ ಭಾಳ ಮುಖ್ಯವಾದಂಥ ಪಾಠ ಇದೆ ಮಕ್ಕಳೇ. ಆದ್ದರಿಂದ ಆಮೇಲೆ ತ್ರಿಭುಜ ವಿಸ್ತೀರ್ಣ ಕೇಳ್ತಾರೆ, ನಂತರ ಚತುರ್ಭುಜ ವಿಸ್ತೀರ್ಣನೂ ಕೇಳ್ಬೋದು, ಆಮೇಲೆ ಮಧ್ಯಬಿಂದು ಕಂಡುಹಿಡಿಯಕ್ಕಾಗ್ತಾರೆ. ಒಂದು ರೇಖಾಖಂಡ ಕೊಟ್ಟು 2 ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪಿ ಆಫ್ ಎಕ್ಸ್ ಒನ್ ಅಲ್ಲ, ಆ ರೇಖಾಖಂಡದ ಮಧ್ಯಬಿಂದು ಕಂಡಿದ್ದು ಸೂತ್ರವನ್ನು ಹೇಳಿದೆ ಮಕ್ಕಳೇ ಅಲ್ವಾ? ಇದು ಗೊತ್ತಿದೆ ಮಕ್ಕಳು, ಮಾಡ್ತೀವಿ. ಯಾವುದೇ ನಿರ್ದೇಶಾಂಕ ಬಿಂದು ಕೊಟ್ಟರೆ x1 ಅಂತ ತಿಳ್ಕೊಳ್ಳಿ, ಮೊದಲೇ ಬಿಂದುನ 2ನೇ ಬಿಂದುನ ಇಷ್ಟು ಹೋಯ್ತು ಅಂತ ತಿಳ್ಕೊಳ್ಳಿ, ಕಳೆದು ಆಯ್ತು, ಅದನ್ನ ಕೂಡಿ ಕಳಿ. ಹೀಗೆ ನಾವು ಇದುವರೆಗೂ ನಾವು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಭಾಗ 1, ಭಾಗ 2, ಭಾಗ 3 ಪ್ರತಿಯೊಂದು ಸಮಸ್ಯೆಗಳನ್ನು ಚರ್ಚಿದ್ದೀವಿ ಅಂತ ನಿರ್ದಿಷ್ಟ ಕಡಿಮೆ ಅವಧಿಗೆ ಸ್ವಲ್ಪ ಚರ್ಚೆ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ವಿ. ಹಾಗೆಯೇ ನೀವೆಲ್ಲರೂ ಇದನ್ನು ಅನುಸರಿಸ್ತೀವಿ ಅಂತ ತಿಳ್ಕೊಂಡ್ಬಿಟ್ಟು ಮಕ್ಕಳೇ ಈ ದಿನದ ಪಾಠವನ್ನು ನೀವು ಈ ಅಭ್ಯಾಸದಲ್ಲಿ ಇರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿ ನಿಮ್ಮ ಶಿಕ್ಷಕರೊಂದಿಗೆ ಮತ್ತೊಮ್ಮೆ ಚರ್ಚಿಸಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮಕ್ಕಳೇ. ಅಭಿನಂದನೆ.